ಜೈ ಹಿಂದ್ ಎಲ್ಲರಿಗೂ ಯೂಟ್ಯೂಬ್ ಕ್ಲಾಸ್ಗೆ ಸ್ವಾಗತವನ್ನು ಕೋರುತ್ತಾ ಸೊ ಈಗಾಗಲೇ ನಾವು RRB ಗ್ರೂಪ್ ಡಿ ಎಕ್ಸಾಮ್ಗೆ ಸೈನ್ಸ್ ಕ್ಲಾಸಸ್ಗಳನ್ನ ಸ್ಟಾರ್ಟ್ ಮಾಡೇವಿ. ಕ್ಲಾಸಸ್ಗಳನ್ನ ನಾವು ನಮ್ಮ ಯೂಟ್ಯೂಬ್ ಚಾನೆಲ್ ಅಲ್ಲಿ ಫ್ರೀ ಆಗಿ ಅಪ್ಲೋಡ್ ಮಾಡ್ತಾ ಇದ್ದೇವೆ. ಸೊ ಡೈಲಿ ನಿಮಗೆ 20 ಕ್ವಶನ್ಸ್ಗಳು ಹೊಸದಾಗಿರುವಂತಹ, ಆಮೇಲೆ ಯಾವ ಪ್ಯಾಟರ್ನ್ ದಲ್ಲಿ ನಿಮ್ಗೆ ಎಕ್ಸಾಮ್ ದಲ್ಲಿ ಕೇಳ್ತಾರ ಅದೇ ಪ್ಯಾಟರ್ನ್ ನಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನ ನಿಮ್ಗೆ ಡಿಟೇಲ್ ಆಗಿ ಇಲ್ಲಿ ಮಾಡಿಸ್ತಾ ಇದ್ದೇವೆ. ಸೈನ್ಸ್ ಅದು ಅದರಲ್ಲಿ ಬಯಾಲಜಿ ಆಗಿರಬಹುದು, ಫಿಸಿಕ್ಸ್, ಆಮೇಲೆ ನೆಕ್ಸ್ಟ್ ಕೆಮಿಸ್ಟ್ರಿ, ಇವು ಮೂರು ವಿಷಯಗಳನ್ನು ಒಳಗೊಂಡಿರುವಂತಹ ಕ್ಲಾಸಸ್ಗಳು ನಡೀತಾ ಇದಾವೆ. ಸೊ ಈಗಾಗಲೇ ನಾವು 11 ಕ್ಲಾಸಸ್, ಐ ಥಿಂಕ್ 11 ಕ್ಲಾಸಸ್ಗಳನ್ನ ಕಂಪ್ಲೀಟ್ ಮಾಡೇವಿ. ಸೊ ಇವತ್ತು ನಾವು ಇಲ್ಲಿ ಮಾಡ್ತಾ ಇರುವಂತದ್ದು 12ನೇ ಒಂದು ಕ್ಲಾಸ್ ಆಗಿದೆ. ಸೊ ಈ ಕ್ಲಾಸ್ ದಲ್ಲಿಯೂ ಕೂಡ ನಾವು ಬಹಳಷ್ಟು ವಿಷಯಗಳನ್ನ 20 ಕ್ವಶನ್ಸ್ ಗಳನ್ನ ನಾನು ತಂದೇನಿ. ಸೊ ಎಲ್ಲ ಒಂದು ಕ್ವಶನ್ಸ್ ಗಳಿಗೆ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಇದು 12ನೇ ಕ್ಲಾಸ್ ಆಗಿದೆ. ಸೊ ಗ್ರೂಪ್ ಡಿ ಎಕ್ಸಾಮ್ಗೆ ತಯಾರಾಗುವಂತಹ ಅಭ್ಯರ್ಥಿಗಳಿಗೆ ಆಗಿರಬಹುದು, ಅದರ ಜೊತೆಗೆ JE ಎಕ್ಸಾಮ್ ಆಗಿರಬಹುದು, ALP ಟೆಕ್ನಿಷಿಯನ್, ಎಲ್ಲದಕ್ಕೂ ಕೂಡ ಯೂಸ್ ಆಗ್ತವೆ ಇವು. ಸೊ ಎಲ್ಲಾ ಎಕ್ಸಾಮ್ಸ್ ಗಳನ್ನ ಒಬ್ಬರೇ ಕಂಡಕ್ಟ್ ಮಾಡ್ತಾ ಇರೋದ್ರಿಂದ ಸೈನ್ಸ್ ದಲ್ಲಿ ಇದೇ ಪ್ಯಾಟರ್ನ್ ನಲ್ಲಿ ಕ್ವಶನ್ಸ್ ಗಳು ನಿಮ್ಗೆ ನೋಡ್ಲಿಕ್ಕೆ ಸಿಗ್ತವೆ. ಸೊ ಇದು 12ನೇ ಒಂದು ಕ್ಲಾಸ್ ಆಗಿದೆ ಇವತ್ತು. ಸೊ ಈ ಕ್ಲಾಸಸ್ ಗಳನ್ನ ಪೂರ್ಣವಾಗಿ ನೋಡ್ರಿ. ಆಮೇಲೆ ಇಲ್ಲಿ ಕ್ವಶನ್ ಬಂದ ತಕ್ಷಣ ಏನ್ ಮಾಡ್ಬೇಕು, ವಿಡಿಯೋ ಪಾಸ್ ಮಾಡಿ ಆನ್ಸರ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಆಮೇಲೆ ಮತ್ತೆ ಏನಾದ್ರು ಡೌಟ್ಸ್ ಗಳಿದ್ರೆ ನೀವು ನನಗೆ ವಾಟ್ಸ್ಆಪ್ ಮೆಸೇಜ್ ಅನ್ನ ಮಾಡಬಹುದು 8861927838 ನಂಬರ್ಗೆ. ಓಕೆ, ಅದ್ರ ಜೊತೆಗೆ ಇದರ ಹಿಂದಿನ ಕ್ಲಾಸಸ್ ಗಳನ್ನ ನೋಡ್ಬೇಕು ಅಂತಂದ್ರೆ ಇಲ್ಲಿ ಲಿಂಕ್ ಬರುತ್ತೆ ಈ ಸೈಡ್, ಅಲ್ಲಿ ನೀವು ಕ್ಲಿಕ್ ಮಾಡಿರಿ ಅಂತಂದ್ರೆ ನಿಮ್ಗ ಹಿಂದಿನ ಎಲ್ಲಾ ಕ್ಲಾಸಸ್ ಗಳು ಕೂಡ ನಿಮ್ಗೆ ಸಿಗ್ತಾವು. ಇಲ್ಲ ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನೆಲ್ ದಲ್ಲಿ ಅಲ್ಲಿಯೂ ಕೂಡ ಒಂದು ಪ್ಲೇ ಲಿಸ್ಟ್ ಇದೆ. RRB ಗ್ರೂಪ್ ಡಿ ಅಂತ ಹೇಳಿ 2025 ಸೈನ್ಸ್ ಅಂತ ಹೇಳಿ, ಅಲ್ಲಿಯೂ ಕೂಡ ನೀವು ಎಲ್ಲಾ ಕ್ಲಾಸಸ್, ಹಿಂದಿನ ಎಲ್ಲಾ ಕ್ಲಾಸಸ್ ಗಳನ್ನ ನೋಡ್ಬಹುದು. ಇವು ಟೋಟಲ್ ಆಗಿ 25 ಕ್ಲಾಸಸ್ ಗಳನ್ನ ನಾವು ನಿಮ್ಗೆ ಕೊಡ್ತಾ ಇದ್ದೇವೆ. 25 ಕ್ಲಾಸಸ್ ಗಳು ಅಂತಂದ್ರೆ ಎಷ್ಟಾಗುತ್ತೆ ನೋಡ್ರಿ, 25 ಗುಣ್ಲೆ 20 ಎಷ್ಟಾಗುತ್ತೆ ಇದ 500 ಕ್ವಶನ್ಸ್ಗಳು. ಟೋಟಲ್ ಆಗಿ ನಿಮ್ಗ 500 ಕ್ವಶನ್ಸ್ಗಳು ಈ ಒಂದು ಸೈನ್ಸ್ ಗೆ ಸಂಬಂಧ ಇರುವಂತಹ 500 ಕ್ವಶನ್ಸ್ಗಳು ಈ ಒಂದು ಕಂಪ್ಲೀಟ್ ಪ್ಯಾಕೇಜ್ ದಲ್ಲಿ ಫ್ರೀ ಆಗಿ ಸಿಗ್ತಾ ಇದ್ದಾವೆ. ಓಕೆನಾ, ರೈಟ್. ಸೊ ಅದೇ ರೀತಿ RRB ಗ್ರೂಪ್ ಡಿ ಎಕ್ಸಾಮ್ ಗೆ ತಯಾರಿ ನಡೆಸುವಂತ ಅಭ್ಯರ್ಥಿಗಳಿಗೆ ನಮ್ಮಲ್ಲಿ ಕಂಪ್ಲೀಟ್ ಆಗಿರುವಂತಹ ಒಂದು ಸಂಪೂರ್ಣವಾಗಿರುವಂತಹ ಒಂದು ಕೋರ್ಸ್ ಅವೈಲೇಬಲ್ ಐತಿ ಕನ್ನಡ ಭಾಷೆಯಲ್ಲಿ. ಈ ಕೋರ್ಸ್ ಅನ್ನ ತೆಗೆದುಕೊಂಡು ನೀವು ನಿಮ್ಮ ಮನೆಯಲ್ಲಿ ಕೂತ್ಕೊಂಡು ಸ್ಟಡಿ ಮಾಡಬಹುದಾಗಿದೆ. ಇನ್ನು ಎಕ್ಸಾಮ್ ಇರುವಂತದ್ದು ನವೆಂಬರ್ 17ಕ್ಕೆ ಆಗ್ತೈತಿ ಸ್ಟಾರ್ಟ್ ಅಂತ ಹೇಳಿದ್ದಾರೆ. ಬಟ್ ಇನ್ನು ಕೂಡ ಸ್ಟೇ ಇದೆ, 99% ಆಗೋ ಚಾನ್ಸ್ ಐತಿ. ಇಲ್ಲಾಂದ್ರ ಕೆಲವೊಂದಿಷ್ಟು ಟೈಮ್ ದಲ್ಲಿ ಮುಂದೆ ಹೋಗುವಂತ ಚಾನ್ಸಸ್ ಕೂಡ ಇದೆ. ಇನ್ನು ನಿಮ್ಮ ಹತ್ರ ಟೈಮ್ ಇದೆ, ಸ್ಟಡಿ ಮಾಡ್ರಿ. RRB ಗ್ರೂಪ್ ಡಿ ಎಕ್ಸಾಮ್ ಗೆ ಕಂಪ್ಲೀಟ್ ಕೋರ್ಸ್ ಐತಿ ಓನ್ಲಿ 1500 ರುಪೀಸ್ ಅಲ್ಲಿ. ಇಷ್ಟು ನೀವು ಫೀಸ್ ಒಂದ್ಸಲ ಪೇ ಮಾಡಿದ್ರೆ ಮುಗೀತು. ನಿಮ್ಗ GK, ಮ್ಯಾಥ್ಸ್, ರೀಸನಿಂಗ್, ಆಮೇಲೆ ಸೈನ್ಸ್, ಈ 4 ಸಬ್ಜೆಕ್ಟ್ ಗಳ ರೆಕಾರ್ಡೆಡ್ ಕ್ಲಾಸಸ್ ಗಳು ಸಿಗ್ತಾವು ಈ ಪ್ಯಾಕೇಜ್ ಅಲ್ಲಿ. ಅದ್ರ ಜೊತೆಗೆ PDF ನೋಟ್ಸ್, ಮಾಕ್ ಟೆಸ್ಟ್, ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ 2 ಸೆಟ್ಟು, ಆಮೇಲೆ ಪ್ರಾಪರ್ ಆಗಿರುವಂತ ಗೈಡೆನ್ಸ್ ಎಲ್ಲಾನು ಕೂಡ ಸಿಗುತ್ತೆ. ಈ ಒಂದು ಕ್ಲಾಸಸ್ ಗಳಿಗೆ ಜಾಯ್ನ್ ಆಗ್ಬೇಕು ಅಂತಂದ್ರೆ ಇಲ್ಲಿ ವಾಟ್ಸ್ಆಪ್ ನಂಬರ್ ಕೊಟ್ಟೇವಿ 8861927838 ನಂಬರ್. ಈ ವಾಟ್ಸ್ಆಪ್ ನಂಬರ್ ಗೆ ಒಂದು ಮೆಸೇಜ್ ಅನ್ನ ಮಾಡ್ಬೇಕು ನೀವು ನಮಗೆ, ಗ್ರೂಪ್ ಡಿ 2025 ಅಂತ ಹೇಳಿ. ಇಷ್ಟು ನೀವು ಮೆಸೇಜ್ ಮಾಡಿದ್ರ ಅಂತಂದ್ರೆ ನಾವು ನಿಮ್ಗೆ ಒಂದು ಸ್ಕ್ಯಾನರ್ ಅನ್ನ ಕಳಿಸ್ತೇವೆ ನಿಮ್ಮ ವಾಟ್ಸ್ಆಪ್ ನಂಬರ್ ಗೆ. ಸ್ಕ್ಯಾನರ್ ಅನ್ನ ಬರ್ಸ್ಕೊಂಡು ಫೀಸ್ ಪೇಡ್ ಆದ್ಮೇಲೆ ಒಂದು ಸ್ಕ್ರೀನ್ ಶಾಟ್ ಅನ್ನ ನಮ್ಗ ಇದ ನಂಬರ್ ಗೆ ಕಳಿಸಿದ್ರ ಅಂತಂದ್ರ ನಿಮ್ಗೆ ಎಲ್ಲಾ ಕ್ಲಾಸಸ್ ಗಳನ್ನ ನಿಮ್ಮ ವಾಟ್ಸ್ಆಪ್ ನಂಬರ್ ಗೆ ಕಳ್ಸಿಕೊಡ್ತೇವೆ. ಓಕೆನಾ, ತಡ ಮಾಡಕ್ ಹೋಗ್ಬೇಡ್ರಿ, ಲೇಟ್ ಮಾಡಕ್ ಹೋಗ್ಬೇಡ್ರಿ, ಬೇಗನೆ ಜಾಯ್ನ್ ಆಗ್ರಿ. ನಿಮ್ಮ ಸಿಲೆಬಸ್ ಅನ್ನ ಮೊದಲು ಕಂಪ್ಲೀಟ್ ಮಾಡ್ಕೊಡ್ರಿ. ಓಕೆ, ಸೊ ಇವತ್ತಿನ ಮೊದಲನೇ ಪ್ರಶ್ನೆ ನಿಮ್ಮ ಸ್ಕ್ರೀನ್ ಮೇಲೆ ಇದೆ. ಸೊ ಇದಕ್ಕೆ ಆನ್ಸರ್ ಏನ್ ಅನ್ನೋದನ್ನ ಬೇಗನೆ ಏನ್ ಮಾಡ್ರಿ, ವಿಡಿಯೋ ಪಾಸ್ ಮಾಡಿ ಕಮೆಂಟ್ ಮಾಡ್ರಿ. ಏನಿದೆ ನೋಡ್ರಿ, ಶ್ವಾಸಕೋಶದ ಅಲ್ವಿಲಿಯೋದಲ್ಲಿ ಅನಿಲ ವಿನಿಮಯಕ್ಕಾಗಿ ಯಾವ ರೀತಿಯ ಎಪಿಥೇಲಿಯಲ್ ಅಂಗಾಂಶ ಕಂಡು ಬರ್ತಾವು ಅಂತೇಳಿ. ಹೌದಾ, ಈಗಾಗಲೇ ನಿಮ್ಗೆ ಗೊತ್ತೈತಿ ಶ್ವಾಸಕೋಶ ಎಲ್ಲರ ನೋಡ್ಯಾರಿ. ಹೌದಾ, ಈ ರೀತಿ ಇರುವಂತಹ ಶ್ವಾಸಕೋಶ ಇರ್ತಾವು. ಇದರಲ್ಲಿ ಶ್ವಾಸಕೋಶದಲ್ಲಿ ಸಣ್ಣ ಸಣ್ಣ ಗಾಳಿಯ ಚೀಲಗಳಿರ್ತಾವೆ. ಹೌದಾ, ಅವುಗಳಿಗೆನ ಏನಂತ ಕರಿತೀವಿ ನಾವು, ಎಲ್ವಿಯೋಲಿ ಅಂತ ಕರಿತಾ ಇದೀವಿ. ಹೌದಾ, ಎಲ್ವಿಯೋಲಿಸ್ ಗಳು ಅಂತ ಕರಿತಾ ಇದ್ದೇವೆ. ಈ ಒಂದು ಏನ್ ಎಲ್ವಿಯೋಲಿಸ್ ಗಳು ಇರ್ತಾವೆ, ಇದರಲ್ಲಿ ಯಾವ ರೀತಿಯ ಅಂಗಾಂಶಗಳು ಕಂಡು ಬರ್ತಾವ ಅಂತ ಹೇಳ್ತಾ ಇದ್ದಾರೆ. ಇದರಲ್ಲಿ ಸಿಂಪಲ್ ಸ್ಕ್ವಾಮರ್ಸ್ ಅಂತಂದ್ರೆ ಸರಳ ಸ್ಕ್ವಾಮರ್ಸ್ ರೀತಿಯ ಅಂಗಾಂಶಗಳು ಕಂಡು ಬರ್ತಾವೆ. ಇದೊಂದು ಪಾಯಿಂಟ್ ನೆನಪಿಟ್ಕೊಳ್ರಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ಇದಕ್ಕೆ ಆನ್ಸರ್ ಮಾಡ್ರಿ ನೋಡೋಣ. X ಪ್ಲಸ್
ಬೇರಿಯಂ ಕ್ಲೋರೈಡ್ ಅನ್ನ ನಾವು ಎಕ್ಸ್ ಅಂದ್ರೆ ಒಂದು ಒಂದು ರಾಸಾಯನಿಕ ಒಂದು ಕ್ರಿಯೆಯನ್ನ ಕೊಟ್ಟಾರ, ಇಲ್ಲಿ ರಾಸಾಯನಿಕ ಕ್ರಿಯೆಯನ್ನು ಕೊಟ್ಟಾರು. ಅದರಲ್ಲಿ ಎಕ್ಸ್ ಮತ್ತು ವಾಯ್ ಗಳಲ್ಲಿ ಏನ್ ಇಟ್ರ ನಮ್ಗ ಈ ಒಂದು ರಾಸಾಯನಿಕ ಕ್ರಿಯೆ ಪೂರ್ಣ ಆಗ್ತೈತಿ ಅಂತೇಳಿ ಇಲ್ಲಿ ನಮ್ಗ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಎಕ್ಸ್ ದಲ್ಲಿ ಏನ್ ಇಡ್ಬೇಕು, ಆಮೇಲೆ ಬೇರಿಯಂ ಕ್ಲೋರೈಡ್ ಕೂಡ ಐತಿ. ಇಲ್ಲಿ ಎಕ್ಸ್ ದಲ್ಲಿ ಏನಿದೆ ನಮಗ ಗೊತ್ತಿಲ್ಲ. ಇಲ್ಲಿ ಬೇರಿಯಂ ಕ್ಲೋರೈಡ್ ಇದೆ. ಆಮೇಲೆ ಇದನ್ನ ನಾವು ಬೇರಿಯಂ ಕ್ಲೋರೈಡ್ ಅನ್ನ ಯಾವ್ದ್ರ ಜೊತೆಗೆ ಪ್ರತಿಕ್ರಿಯಿಸಿದಾಗ ನಮಗೆ ಏನ್ ಸಿಗತೈತಿ ಅಂತಂದ್ರೆ ಒಂದು ಬಿಳಿ ಆಗಿರುವಂತಹ ಒಂದು ಪದಾರ್ಥ ಸಿಗ್ತದೆ. ಬಿಳಿ ಆಗಿರುವಂತಹ ಪದಾರ್ಥ ಇದು ಹೆಂಗಿರ್ತೈತಿ ಅಂದ್ರೆ ಬಹಳ ಗಟ್ಟಿ ಆಗಿರುವಂತದ್ದು ಇರ್ತೈತಿ. ನಾವು ಆ ಪದಾರ್ಥವನ್ನು ನೀರಿನಲ್ಲಿ ಹಾಕಿದ್ವಿ ಅಂತಂದ್ರೆ ಅದು ನೀರಿನ ಕೆಳಗಡೆ ಹೋಗಿ ಕೂಡ್ತೈತಿ. ಅಂದ್ರೆ ಹೆಂಗ್ ನಾವು ಈಗ ನೀರಿನಲ್ಲಿ ಮಣ್ಣನ್ನ ಹಾಕಿದ್ವಿ ಅಂತಂದ್ರ, ಗಟ್ಟಿ ಮಣ್ಣನ್ನ ಹಾಕಿದ್ವಿ ಅಂತಂದ್ರ ನೀರಿನಲ್ಲಿ ಕೆಳಗಡೆ ಹೋಗಿ ಹೆಂಗ್ ಕುಂಡಿರ್ತೈತಲ್ಲ ಅದು ಈ ಪದಾರ್ಥ ಆಗಿರ್ತೈತಿ. ಓಕೆ, ಸೊ ಇದನ್ನ ವಾಯ್ ಅಂತ ಹೇಳಿ ಹೇಳಿದಾರು. ಯಾವ ಪದಾರ್ಥ ಅದು, ಆಮೇಲೆ ಇದ್ರ ಜೊತೆಗೆ ಸೋಡಿಯಂ ಕ್ಲೋರೈಡ್ ಇರ್ತಕ್ಕಂಥದ್ದು ನಮ್ಗ ಸಿಗತೈತಿ, ಸೋಡಿಯಂ ಕ್ಲೋರೈಡ್. ಸೊ ಇಲ್ಲಿ ಎಕ್ಸ್ ಮತ್ತು ವಾಯ್ ಯಾವ್ದು ಆಗ್ಬಹುದು ಇದರಲ್ಲಿ ನೋಡ್ರಿ. ಇದರಲ್ಲಿ ಎಕ್ಸ್ ಮತ್ತು ವಾಯದೊಳಗೆ ಏನೇನ್ ಆಗ್ಬಹುದು ಅಂತಂದ್ರ ಇದರಲ್ಲಿ ಸೋಡಿಯಂ ಸಲ್ಫೇಟ್ ಅನ್ನ ತಗೋಬೇಕಾಗ್ತೈತಿ ನಾವಿಲ್ಲಿ. ಸೋಡಿಯಂ Na2 ಇಲ್ಲಿದೆ ನೋಡ್ರಿ, ಅದ್ರ ಆನ್ಸರ್ ಆಪ್ಷನ್ ನಂಬರ್ ಡಿ, ಸೋಡಿಯಂ ಸಲ್ಫೇಟ್ ಪ್ಲಸ್ ಬೇರಿಯಂ ಕ್ಲೋರೈಡ್. ಆಮೇಲೆ ನೆಕ್ಸ್ಟ್ ಇದನ್ನ ನಾವು ಪ್ರತಿಕ್ರಿಯಿಸಿದಾಗ ನಮಗೆ ಏನ್ ಸಿಗತೈತಿ ಅಂತಂದ್ರ ಅವ್ರ ಏನ್ ಕೊಟ್ಟಾರು, NaCl ಕೊಟ್ಟಾರು, ಏನು ಸೋಡಿಯಂ ಕ್ಲೋರೈಡ್ ಕೊಟ್ಟಾರು. ಆಮೇಲೆ ಇನ್ನೊಂದ್ ಏನ್ ಸಿಗತೈತಿ ಅಂತಂದ್ರ ನಮಗ ಬೇರಿಯಂ ಸಲ್ಫೇಟ್ ಇರ್ತಕ್ಕಂಥದ್ದು ಸಿಗ್ತೈತಿ. ಏನ್ ಸಿಗ್ತೈತಿ ನಮಗ, ಬೇರಿಯಂ ಸಲ್ಫೇಟ್ ಪ್ಲಸ್ NaCl2. ಹೌದಾ? ಓಕೆ, ಸೊ ಹಾಗಾದ್ರೆ ಇದು ಏನಾಯ್ತು, ಇದು ವಾಯ್ ಆಯ್ತು, ಇದು ಏನು ಎಕ್ಸ್ ಆಯ್ತು. ಸೊ ಆಪ್ಷನ್ ನಂಬರ್ ಡಿ ಇದಕ್ಕೆ ಏನಾಗ್ತತಿ, ಸರಿ ಆನ್ಸರ್ ಆಗ್ತತಿ. ಇಲ್ಲೇನ ಬೇರಿಯಂ ಸಲ್ಫೇಟ್ ಐತಿ, ಇದು ಒಂದು ಗಟ್ಟಿಯಾಗಿರುವಂತಹ ಪದಾರ್ಥ, NCERT ಬುಕ್ ದಲ್ಲಿ ಹೇಳಿದ್ದಾರೆ. ಸೊ ಹಾಗಾಗಿ ಇದು ವೈಟ್ ಆಗಿರುವಂತಹ ಕಲರ್ ದಲ್ಲಿ ಇರ್ತೈತಿ ಅಂತ ಏನು ಕೂಡ ಎದ್ರೊಳಗ NCERT ಬುಕ್ ದೊಳಗ ಐತಿ. ಸೊ ಹಾಗಾಗಿ ನಾವು ಇದನ್ನ ಇಲ್ಲಿ ತಗೋತೇವಿ. ಓಕೆ, ಬೇರಿಯಂ ಸಲ್ಫೇಟ್ ಅನ್ನ ಇಲ್ಲಿ ಇಡಬೇಕಾಗ್ತೈತಿ ನಾವು. ಓಕೆ, ರೈಟ್. ಸೊ ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ನೆಕ್ಸ್ಟ್, ಪರಿಸರ ವ್ಯವಸ್ಥೆಯಲ್ಲಿನ ವಿಭಜಕಗಳು. ನೋಡ್ರಿ ಇಲ್ಲಿ ಡಿಕಾಂಪೋಸರ್ಸ್ ಇನ್ ಆನ್ ಎಕೋಸಿಸ್ಟಮ್. ಡಿಕಾಂಪೋಸರ್ಸ್ ಗಳು ಏನ್ ಮಾಡ್ತಾವು ಅಂತ ಹೇಳಿ ಇಲ್ಲಿ ನಮಗಿಲ್ಲಿ ಕೇಳ್ಯಾರ. ಸೊ ಡಿಕಾಂಪೋಸರ್ಸ್ ಗಳು ಏನ್ ಮಾಡ್ತಾವೆ ನೋಡ್ರಿ. ಈಗ ಉದಾಹರಣೆಗೆ ಒಂದು ಎಲೆ ಇದೆ ಅಂತ ಹೇಳಿ ತಿಳ್ಕೊಳ್ರಿ. ಒಂದು ಎಲೆ ಇದೆ. ಸೊ ಈ ಗಿಡದಿಂದ ಈ ಎಲೆ ಇರ್ತಕ್ಕಂಥದ್ದು ಕೆಳಗೆ ಬಿತ್ತು ಅಂತಂದ್ರ ಅಲ್ಲಿ ಕೆಳಗೆ ಭೂಮಿ ಮೇಲೆ ಮಣ್ಣಿನ ಮೇಲೆ ಬಿತ್ತು ಅಂತಂದ್ರ ಅಲ್ಲಿ ಮಣ್ಣಿನಲ್ಲಿರುವಂತಹ ಕೆಲವೊಂದಿಷ್ಟು ಬ್ಯಾಕ್ಟೀರಿಯಾಸ್ಗಳು ಆಮೇಲೆ ಸೂಕ್ಷ್ಮ ಆಗಿರುವಂತಹ ಜೀವಿಗಳು ಏನ್ ಮಾಡ್ತಾವು ಅಂತಂದ್ರ ಈ ಎಲೆಯನ್ನ ತಿನ್ತಾವು, ಅದನ್ನ ಡಿಕಂಪೋಸ್ ಮಾಡ್ತಾವ್. ಆಮೇಲೆ ಆ ಡಿಕಂಪೋಸ್ ಆದ್ಮೇಲೆ ವಿಘಟಕ ಆದ್ಮೇಲೆ ಏನಾಗ್ತೈತಿ, ಮಣ್ಣಿನಲ್ಲಿ ಕೂಡ್ಕೋತೈತಿ ಅದು. ಓಕೆ, ಸೊ ಹೀಗೆ ಇಲ್ಲಿ ಏನಾಗ್ತೈತಿ ಅಂತಂದ್ರ ಸಾವಯವ ವಸ್ತುಗಳನ್ನು ಅಜೈವಿಕ ರೂಪಗಳಿಗೆ ಪರಿವರ್ತಿಸ್ತಾವ. ಸಾವಯವ ವಸ್ತುಗಳು ಏನಿರ್ತಾವಲ್ಲ ಅವುಗಳನ್ನ ಅಜೈವಿಕವಾಗಿರುವಂತಹ ರೂಪದಲ್ಲಿ, ಅಜೈವಿಕ ಅಂತಂದ್ರ ಯಾವುದಕ್ಕೆ ಶಕ್ತಿ, ಯಾವುದಕ್ಕೆ ಜೀವ ಇರಂಗಿಲ್ಲ, ಅಜೈವಿಕ ಆಗ್ತಾವ. ಓಕೆ, ಆಪ್ಷನ್ ನಂಬರ್ ಬಿ ಇದಕ್ಕೆ ಏನಾಗ್ತೈತಿ, ಸರಿ ಆನ್ಸರ್ ಆಗ್ತದೆ. ಕನ್ವರ್ಟ್ ಆರ್ಗ್ಯಾನಿಕ್ ಮಟೀರಿಯಲ್ ಇದ್ದದ್ದು ಏನ್ ಮಾಡ್ತಾವು, ಇನ್ ಆರ್ಗ್ಯಾನಿಕ್ ಫಾರ್ಮ್ಸ್ ಒಳಗ ಅವು ಕನ್ವರ್ಟ್ ಮಾಡ್ತಾವು. ಯಾವ ಡಿಕಾಂಪೋಸರ್ಸ್ ಗಳು ಯಾವ್ದು ಇರ್ತಾವು, ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳಾಗಿರ್ಬಹುದು ಅಥವಾ ಬ್ಯಾಕ್ಟೀರಿಯಾಸ್ ಗಳು ಆಗಿರ್ಬಹುದು, ಇವುಗಳು ಮಾಡ್ತಾವೆ ಈ ಕೆಲಸವನ್ನ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. 4ನೇ ಪ್ರಶ್ನೆಗೆ ಆನ್ಸರ್ ಹೇಳ್ರಿ ನೋಡೋಣ. ಬಹಳ ಈಸಿ ಇದೆ ಇದು. ಈ ಕೆಳಗಿನವುಗಳಲ್ಲಿ ಯಾವುದು ಕೃತಕ ಪರಿಸರ ವ್ಯವಸ್ಥೆ, ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ಗೆ ಉದಾಹರಣೆ ಆಗಿದೆ. ಆರ್ಟಿಫಿಷಿಯಲ್ ಅಂತ ಕೃತಕವಾಗಿರ್ಬೇಕು, ಮಾನವವಾಗಿ ಮಾಡಿರ್ಬೇಕು, ಅಂತವುಗಳಿಗೆ ಏನಂತೇವೆ ನಾವು ಕೃತಕ ಅಂತೇವಿ. ನೈಸರ್ಗಿಕ ಅಂತಂದ್ರೆ ಏನು, ಅದು ಆಟೋಮೆಟಿಕ್ ನೈಸರ್ಗಿಕವಾಗಿ ಮಾಡಿರ್ತಕ್ಕಂಥದ್ದು. ಓಕೆ, ಆ ರೀತಿ ಇರ್ಬೇಕು. ಬಟ್ ಇಲ್ಲಿ ಏನ್ ಕೇಳ್ಯಾರ ನಮಗ, ಆರ್ಟಿಫಿಷಿಯಲ್ ಆರ್ಟಿಫಿಷಿಯಲ್ ಮಾನವ ನಿರ್ಮಿತವಾಗಿರುವಂತವುಗಳೆಲ್ಲ ಆರ್ಟಿಫಿಷಿಯಲ್ ಆಗಿರ್ತವೆ. ಸೊ ಇದರಲ್ಲಿ ಯಾವ್ದು ಒಂದು ಆರ್ಟಿಫಿಷಿಯಲ್ ಇಕೋಸಿಸ್ಟಮ್ ಇದೆ. ಇಕೋಸಿಸ್ಟಮ್ ಅಂತಂದ್ರೆ ಏನ್ ಹೇಳ್ರಿ, ಇಕೋಸಿಸ್ಟಮ್ ಅಂತಂದ್ರೆ ಈಗ ನೋಡ್ರಿ, ಒಂದು ಉದಾಹರಣೆ ನಿಮ್ಗ ನ್ಯಾಚುರಲ್ ಆಗಿರುವಂತಹ ಒಂದು ಇಕೋಸಿಸ್ಟಮ್ ಬಗ್ಗೆ ಹೇಳ್ತೇನೆ. ಸೊ ಈಗ ಭೂಮಿ ಮೇಲೆ ಏನಾಗ್ತೈತ್ರಿ, ಬಹಳಷ್ಟು ಕಡೆ ಏನಾಗ್ತೈತಿ, ಹುಲ್ಲು ಇರ್ತಕ್ಕಂಥದ್ದು ಆಗ್ತೈತಿ. ಈ ಹುಲ್ಲು ಇರ್ತಕ್ಕಂಥದ್ದು ಯಾರು ತಿಂತಾರು, ಆಡುಗಳು ಇರ್ತಕ್ಕಂಥದ್ದು ತಿಂತೈತಿ. ಹೌದಾ, ಆಡು ಅಥವಾ ಬೇರೆ ಬೇರೆ ಜೀವಿಗಳು ತಿಂತಾವೆ. ಈ ಆಡು ಇರ್ತಕ್ಕಂಥದ್ದನ್ನ ಯಾರು ತಿಂತಾರು,
ಆಡು ಇರ್ತಕ್ಕಂಥದ್ದು ಏನ್ ಮಾಡ್ತೈತಿ, ಕುರಿ ಅಥವಾ ಆಡುಗಳನ್ನ ಸಿಂಹ ಆಗಿರಬಹುದು, ಆಮೇಲೆ ಹುಲಿ ಆಗಿರಬಹುದು, ಇವುಗಳು ತಿಂತಾವೆ. ಸೊ ಇದು ಏನು ಅಂತಂದ್ರೆ ಒಂದು ನೈಸರ್ಗಿಕವಾಗಿರುವಂತಹ ಒಂದು ಇಕೋಸಿಸ್ಟಮ್ ಇರ್ತಕ್ಕಂಥದ್ದು ಆಗುತ್ತೆ. ಅದೇ ರೀತಿ ಕೃತಕವಾಗಿ ಈ ರೀತಿ ಎಲ್ಲಿರ್ತೈತಿ ನೋಡ್ರಿ, ಕೊಳ ಇರ್ತಕ್ಕಂಥದ್ದು ಇದು ನೈಸರ್ಗಿಕವಾಗಿ ಇರ್ತಕ್ಕಂಥದ್ದು. ಆಮೇಲೆ ಸರೋವರ ಕೂಡ ನೈಸರ್ಗಿಕವಾಗಿ, ಅರಣ್ಯ ಕೂಡ ನೈಸರ್ಗಿಕವಾಗಿ, ಬೆಳೆ ಕ್ಷೇತ್ರ ಏನೈತಲ್ಲ ಇದನ್ನ ಏನು ಅಂತ ಹೇಳಿ ಕರಿತೀವಿ ನಾವು, ಇದೊಂದು ಕೃತಕ ಪರಿಸರ ವ್ಯವಸ್ಥೆ ಆಗೈತಿ. ಇದರಲ್ಲಿ NCERT ಬುಕ್ಸ್ ದಲ್ಲಿ 2 ಉದಾಹರಣೆಗಳನ್ನ ಕೊಟ್ಟಾರ. ಸೊ ಯಾವ್ಯಾವ್ದಕ್ಕೆ 2 ಕೃತಕ ಪರಿಸರ ವ್ಯವಸ್ಥೆಗೆ 2 ಉದಾಹರಣೆ ಕೊಟ್ಟಾರ. ಒಂದೇದ್ ಯಾವ್ದು ಅಂತಂದ್ರ ಕ್ರಾಪ್ ಫೀಲ್ಡ್ ಅಂತ ಹೇಳಿ ಒಂದು ಕೊಟ್ಟಾರು, ಇನ್ನೊಂದ್ ಯಾವ್ದು ಕೊಟ್ಟಾರ ಅಂತಂದ್ರ ಗಾರ್ಡನ್. ಓಕೆ, ಉದ್ಯಾನವನ, ಆಮೇಲೆ ಕ್ರಾಪ್ ಫೀಲ್ಡ್ ಬೆಳೆ ಕ್ಷೇತ್ರ, ಇವು ಎರಡೂಗಳು ಕೂಡ ಕೃತಕ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಆಗ್ಯಾವ. ಇವು ಎರಡೂಗಳನ್ನ ನೆನಪಿಟ್ಕೊಳ್ರಿ. ಬಟ್ ಇಲ್ಲಿ ಒಂದು ಕೇಳ್ಯಾರ, ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಓಕೆ, ಇಷ್ಟ ಆಗ್ತಾ ಇದೆಯಲ್ಲ. ಸೊ ಒಂದು ಡೈಲಿ ಎಲ್ಲರೂ 200 ರಿಂದ 300 ಜನ ಕ್ಲಾಸಸ್ ಗಳನ್ನ ನೋಡ್ತಾ ಇದ್ದೀರಿ. ಒಳ್ಳೆ ರೀತಿಯಿಂದ ಸ್ಟಡಿ ಮಾಡ್ರಿ. ಸೊ ಇದರಲ್ಲಿ ಯಾರ ಹಾರ್ಡ್ ವರ್ಕ್ ಮಾಡ್ತೀರಿ, ಡೈಲಿ ಒಂದು 200-300 ಜನ ನೋಡತ್ತಾರ. ನಮ್ಮ 200-300 ಜನ ವಿದ್ಯಾರ್ಥಿಗಳು ಫಿಕ್ಸ್ ಆಗಿ ನೋಡಾಕತ್ತಾರ. ಬಟ್ ಸಾಕ್, ನಮಗ್ ಇಷ್ಟ. ನಮ್ದು ಇನ್ನೂ ಚಾನೆಲ್ ಸಣ್ಣದೈತಿ. ನಾವು ಲಕ್ಷಾನ್ಗಟ್ಲೆ ವಿದ್ಯಾರ್ಥಿಗಳು ನೋಡ್ಬೇಕು, ಸಾವಿರಾರು ಗಟ್ಲೆ ಬರ್ಬೇಕು ಅಂತ ಏನಿಲ್ಲ. ಬಟ್ ಅದ್ರಲ್ಲಿ ಇಷ್ಟು ಜನ ನೋಡಾಕತ್ತೇರಿ ಅಂತ ಹೇಳಿ ನಾವು ಈ ವಿಡಿಯೋಸ್ ಗಳನ್ನ ಕಂಟಿನ್ಯೂ ಮಾಡಾಕತ್ತೇನೆ ನಾನು. ಬಟ್ ಆದಷ್ಟು ಏನ್ ಮಾಡ್ರಿ, ನೀವು ಕೂಡ ನಿಮ್ಮ ಒಂದು ಕರ್ತವ್ಯ ಏನು ಅಂತಂದ್ರೆ, ನಾವ್ ಇಷ್ಟೆಲ್ಲಾ ಕಷ್ಟಪಟ್ಟು ಕ್ಲಾಸಸ್ ಗಳನ್ನ ಮಾಡಾಕತ್ತೇವಿ ಅಂತಂದ್ರ ನೀವು ಕೂಡ ಲೈಕ್ ಮಾಡ್ಬೇಕು. ಆಮೇಲೆ ಈ ಎಲ್ಲಾ ವಿಡಿಯೋಸ್ ಗಳನ್ನ ಎಲ್ಲರಿಗೂ ಶೇರ್ ಮಾಡ್ಬೇಕು. ಶೇರ್ ಮಾಡ್ತಾ ಇರ್ಬೇಕು. ಹಂಗೆ ಒಂದ್ಸಲ ಶೇರ್ ಮಾಡಿರಲ್ಲ, ಶೇರ್ ಮಾಡ್ತಾ ಇರ್ರಿ, ಅವರು ಕೂಡ ನೋಡ್ತಾರೆ. ಆಮೇಲೆ ಗ್ರೂಪ್ಸ್ ಗಳು ಇರ್ತವೆ, ಗ್ರೂಪ್ಸ್ ಗಳಲ್ಲಿ ಹಾಕ್ರಿ. ಓಕೆನಾ. ಆಮೇಲೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ರಿ. ಆಮೇಲೆ ನಿಮ್ ಫ್ರೆಂಡ್ಸ್ ಗಳು ಕೂಡ ಸಬ್ಸ್ಕ್ರೈಬ್ ಮಾಡಕ್ ಹೇಳ್ರಿ. ಇವು ಎಲ್ಲ ನಿಮ್ಗೆ ಯೂಸ್ ಆಗುವಂತಹ ಕ್ಲಾಸಸ್ ಗಳು ನಿಮ್ಗೆ ಸಿಗ್ತಾವ. ಓಕೆ, 5ನೇ ಪ್ರಶ್ನೆ. ವಿದ್ಯುತ್ ಪ್ರವಹಿಸುವ ವೃತ್ತಾಕಾರದ ಕುಣಿಕೆಯ ಮಧ್ಯದ ಮೂಲಕ ಹಾದು ಹೋಗುವ ಕಾಂತೀಯ ಕ್ಷೇತ್ರ ರೇಖೆ ಹೆಂಗಿರ್ತೈತಿ ಅಂತೇಳಿ. ಸೊ ಈಗ ಇಲ್ಲಿ ಒಂದು ಇದು ವೃತ್ತಾಕಾರವಾಗಿರುವಂತದ್ದಿದೆ. ಸೊ ಇಲ್ಲಿ ಕಾಂತಕ್ಷೇತ್ರ ನಡುವೆ ಹೆಂಗಿರ್ತೈತಿ ಅಂತ ಹೇಳಿ ಕೇಳ್ಯಾರ, ಕಾಂತಕ್ಷೇತ್ರದ ಸ್ವರೂಪ. ಸೊ ಇಲ್ಲಿ ನೋಡ್ರಿ, ವಿದ್ಯುತ್ ಹಾದು ಹೋಗಾಕತ್ತಿತ್ತು ಅಂತಂದ್ರೆ ಈ ವೈರ್ ಒಳಗ ಇಲ್ಲಿ ಕಾಂತಕ್ಷೇತ್ರಗಳು ಏನಾಗ್ತಾವು ಅಂತಂದ್ರ ಹಿಂಗ ಬರ್ತಾವು. ಕಾಂತಕ್ಷೇತ್ರಗಳು ಹೆಂಗ ರಚನೆ ಆಗ್ತಾವು, ಈ ರೀತಿ ಹೋಗಿ ಈ ರೀತಿ ಹೋಗ್ತಿರ್ತಾವ. ಈ ರೀತಿ ಮುಖ, ಇವುಗಳ ಮುಖ ಈ ರೀತಿ ಇರ್ತಕ್ಕಂಥದ್ದು ಇಲ್ಲಿ ಇರ್ತೈತಿ. ಹೌದಾ. ಅದೇ ರೀತಿ ಇಲ್ಲಿ ಇರ್ತಕ್ಕಂತಹ ಒಂದು ಕಾಂತಕ್ಷೇತ್ರ ಈ ಒಂದು ಸೈಡಿಗೆ ಬಂದು ಅಂತಂದ್ರ ನಾವು ಇದು ಹೆಂಗ ಆಗ್ತೈತಿ ಅಂತಂದ್ರ ಅದರ ಉಲ್ಟಾ ಆಗ್ತೈತಿ. ಉಲ್ಟಾ ಅಂತಂದ್ರ ಹೆಂಗ್ರಿ, ಇವುಗಳು ಏನ್ ಮಾಡ್ತಾವು, ಹಿಂಗ್ ಹೋಗ್ತಾವು. ಕಾಂತಕ್ಷೇತ್ರ ಹಿಂಗ್ ಹೋಗ್ತಾವ. ಇವು ಒಂದ್ ಸ್ವಲ್ಪ ಪ್ಯಾಟರ್ನ್ ನೀವು ನೆನಪಿಟ್ಕೋಬೇಕಾ, ಇರ್ತಿರ್ತೈತಿ. ಬಟ್ ಇಲ್ಲಿ ಈ ಒಂದು ಕಾಂತಕ್ಷೇತ್ರದ ನಡುವೆ ಇರ್ತಕ್ಕಂಥದ್ದು ಹೆಂಗ ಆಗ್ತೈತಿ ನೋಡ್ರಿ, ಇದು ಈ ರೀತಿ ಬರ್ತೈತಿ, ಇದು ಈ ರೀತಿ ಬರ್ತೈತಿ. ಆಮೇಲೆ ನಡುವಿನ ಸೈಡ್ ಹೆಂಗಿರ್ತೈತಿ ಅಂತಂದ್ರ ನೇರವಾಗಿರುವಂತಹ ಕಾಂತಕ್ಷೇತ್ರ ನಮಗೆ ಇಲ್ಲಿ ಕಾಣ್ತೈತಿ. ಹೆಂಗಿರ್ತೈತಿ, ಸ್ಟ್ರೇಟ್ ಲೈನ್ ಇರ್ತಕ್ಕಂಥದ್ದು ಇರ್ತೈತಿ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಇಲ್ಲಿ ಚಿತ್ರದಲ್ಲಿಯೂ ಕೂಡ ನೀವು ನೋಡಬಹುದು. ನಾನು ತೆಗ್ದಿರುವಂತ ಚಿತ್ರ ಅಳಿಸ್ತೇನೆ. ಓಕೆ, ನೋಡ್ರಿ ಇಲ್ಲಿ ಏನಿದೆ, ಯಾವ ರೀತಿ ಇದೆ ನೋಡ್ರಿ. ಸೊ ಇಲ್ಲಿ ಕಾಂತಕ್ಷೇತ್ರ ಇಲ್ಲಿ ಹೆಂಗ ಆಗ್ತೈತಿ, ಇಲ್ಲಿ ಹೆಂಗಿದೆ, ಇದು ಒಂದು ವೃತ್ತಾಕಾರವಾಗಿರುವಂತದ್ದಿದೆ. ಬಟ್ ಇಲ್ಲಿ ಈ ರೀತಿ ಇರುವಂತದ್ದು ಕಾಂತಕ್ಷೇತ್ರಗಳಿದಾವು. ಹೌದಾ. ಬಟ್ ಇಲ್ಲಿ ನಡುವಿನ ಸೈಡ್ ದೊಳಗೆ ಹೆಂಗೈತಿ, ಇಲ್ಲಿ ನೇರವಾಗಿ ಮೇಲ್ಮುಖವಾಗಿ ಏನಾಗ್ತೈತಿ, ಇಲ್ಲಿ ಚಲಿಸ್ತಾವ, ಹೋಗ್ತಿರ್ತೈತಿ. ರೈಟ್. ಆಪ್ಷನ್ ನಂಬರ್ ಡಿ ಇದಕ್ಕೆ ಏನಾಗುತ್ತೆ, ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಫ್ಲೆಮಿಂಗ್ ನ ಎಡಗೈ ನಿಯಮದಲ್ಲಿ ಯಾವ ಬೆರಳು ಕಾಂತೀಯ ಕ್ಷೇತ್ರವನ್ನ ಪ್ರತಿನಿಧಿಸ್ತೈತಿ, ಕಾಂತೀಯ ಕ್ಷೇತ್ರವನ್ನ ಪ್ರತಿನಿಧಿಸ್ತೈತಿ ಅಂತ ಹೇಳ್ಯಾರ. ಕಾಂತೀಯ ಕ್ಷೇತ್ರ. ಓಕೆ, ಈಗಾಗಲೇ ಫ್ಲೆಮಿಂಗ್ ದ ಲೆಫ್ಟ್ ಹ್ಯಾಂಡ್ ರೂಲ್ ನಾವು ಎದಕ್ ಯೂಸ್ ಮಾಡ್ತೀವಿ ಅಂತಂದ್ರ, ಒಂದು ಮ್ಯಾಗ್ನೆಟಿಕ್ ಫೀಲ್ಡ್ ಇತ್ತು ಅಂತ ಹೇಳಿ ತಿಳ್ಕೊಳ್ರಿ. ಮ್ಯಾಗ್ನೆಟಿಕ್ ಕಾಂತ ಕ್ಷೇತ್ರ ಇತ್ತು ಅಂತಂದ್ರ ಇದರಲ್ಲಿ ನಾವು ಒಂದು ವೈರ್ ಅನ್ನ ಇಟ್ಟು ಇದರಲ್ಲಿ ಕರೆಂಟ್ ಅನ್ನ ಹಾಯಿಸಿದ್ವಿ ಅಂತಂದ್ರ ಈ ಕರೆಂಟ್ ಹಾಯಿಸಿದ ಮೇಲೆ ಇಲ್ಲಿ ಒತ್ತಡ ಯಾವ ದಿಕ್ಕಿಗೆ ಬೀಳ್ತೈತಿ ಅನ್ನೋದನ್ನ ನೋಡಾಕ ನಾವ್ ಏನ್ ಮಾಡ್ತೇವಿ, ಈ ಫ್ಲೇಮಿಂಗ್ ದ ಎಡಗೈ ರೂಲ್ ಅನ್ನ ನಾವು ಇಲ್ಲಿ ಯೂಸ್ ಮಾಡ್ತೇವೆ. 3 ಬೆರಳುಗಳು ಇರ್ತಾವ. ಒಂದನೇ ಬೆರಳು ಇರ್ತಕ್ಕಂಥದ್ದು ಮೇಲಿಂದ ಯಾವ್ದು ಇರ್ತೈತಿ,
ಥಂಬ್ ಇದೆ, ಆಮೇಲೆ ಇದು ತೋರ್ ಬೆರಳು, ಇದು ಮಧ್ಯದ ಬೆರಳು. ಇವು ಎಲ್ಲಾನು ಕೂಡ 90 ಡಿಗ್ರಿ ಆಂಗಲ್ ಒಳಗ ಇವುಗಳನ್ನ ನಾವೇನ್ ಮಾಡ್ತೇವಿ, 90 ಡಿಗ್ರಿ ಆಂಗಲ್ ಒಳಗ ನಾವೇನ್ ಮಾಡಿರ್ತೀವಿ, ಇವುಗಳನ್ನ ಹಿಂಗಿಟ್ಟು ಅವುಗಳನ್ನ ಇಲ್ಲಿ ಏನ್ ಮಾಡ್ತೇವಿ, ಚೆಕ್ ಮಾಡ್ತೇವಿ. ಬಟ್ ಇಲ್ಲಿ ನೋಡ್ರಿ, ಇಲ್ಲಿ ಈ ಒಂದು ಹೆಬ್ಬೆರಳನ್ನ ಏನ್ ಮಾಡ್ತೀವಿ ನಾವು, ಎಲ್ಲಿ ಕರೆಂಟ್ ಹೊಂಟೈತ್ಲಾ ಆ ದಿಕ್ಕಿಗೆ ಇಡ್ತೇವೆ. ಇಲ್ಲಿ ಮ್ಯಾಲ್ ಹೊಂಟೈತಿ ಅಂತಂದ್ರೆ ಇದು ಮ್ಯಾಲ್ ಇಡಬೇಕು. ಒಂದ್ ವೇಳೆ ಇದು ಕೆಳಗ್ ಇರ್ತಿತ್ತು ಅಂತಂದ್ರೆ ಈ ರೀತಿ ಕೆಳಗಿನ ಸೈಡ್ ಏನಾಗ್ತೈತಿ, ನಮ್ಮ ಹೆಬ್ಬೆರಳು ಬರ್ತೈತಿ. ಹೌದಾ, ಹಿಂಗ್ ಬರ್ತೈತಿ ಹೆಬ್ಬೆರಳು. ಆಮೇಲೆ ಕಾಂತಕ್ಷೇತ್ರ ಕಾಂತಕ್ಷೇತ್ರಗಳು ಯಾವ ಸೈಡ್ ಇದಾವಲ್ಲ ಅವುಗಳನ್ನ ಏನ್ ತೋರಿಸ್ತೇವೆ ನಾವು, ಕಾಂತಕ್ಷೇತ್ರವನ್ನ ತೋರ್ಸಾಕ ತೋರ್ ಬೆರಳನ್ನ ಯೂಸ್ ಮಾಡ್ತೇವಿ. ಆಮೇಲೆ ಈ ಬೆರಳು ಏನ್ ಮಾಡ್ತೈತಿ, ನಡುವಿನ ಬೆರಳಿರುವಂತದ್ದು ಯಾವ ದಿಕ್ಕಿಗೆ ಫೋರ್ಸ್ ಬೀಳಾಕತೈತಿ ಅನ್ನೋದು ನಮಗ್ ಹೇಳ್ತೈತಿ, ನಡುವಿನ ಬೆರಳು. ಸೊ ಇದಕ್ಕ ಕಾಂತಕ್ಷೇತ್ರ ಕೇಳಾರ ಅವರು, ಕಾಂತಕ್ಷೇತ್ರಕ್ಕೆ ನಾವು ಯಾವ್ದು ಮಾಡ್ತೇವಿ, ಇಲ್ಲಿ ಇಂಡೆಕ್ಸ್ ಫಿಂಗರ್ ತೋರ್ ಬೆರಳನ್ನ ನಾವಿಲ್ಲಿ ಯೂಸ್ ಮಾಡ್ತಾ ಇದ್ದೇವಿ. ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್ ಆಗ್ತೈತಿ. ಸೊ ಇಲ್ಲಿ ನೀವು ಚಿತ್ರದೊಳಗೆ ನೋಡಬಹುದು, ಚಿತ್ರ ಕೂಡ ಇಲ್ಲಿ ನಾನು ಹಾಕೀನಿ. ಸೊ ಈ ಚಿತ್ರದಲ್ಲಿ ನೋಡ್ರಿ, ಇಲ್ಲಿ ಇದು ಕಾಂತಕ್ಷೇತ್ರ ಇದೆ ನೋಡ್ರಿ. ಇಲ್ಲಿ ಈ ಬೆರಳನ್ನ ನಾವು ತೋರ್ ಬೆರಳನ್ನ ಎದಕ್ಕೆ ಯೂಸ್ ಮಾಡ್ತೇವೆ, ಮ್ಯಾಗ್ನೆಟಿಕ್ ಫೀಲ್ಡ್ ಯೂಸ್ ಮಾಡ್ತೇವಿ. ಈ ಬೆರಳನ್ನ ಏನ್ ಮಾಡ್ತೇವಿ, ಡೈರೆಕ್ಷನ್ ಆಫ್ ಫೋರ್ಸ್ ಅಂತಂದ್ರ ಡೈರೆಕ್ಷನ್ ಆಫ್ ಫೋರ್ಸ್, ಓಕೆ ಸಾರಿ. ಸೊ ಈ ಥಂಬ್ ಅನ್ನ ಏನ್ ಮಾಡ್ತೇವೆ ಅಂತಂದ್ರೆ ಡೈರೆಕ್ಷನ್ ಆಫ್ ಫೋರ್ಸ್ ಯೂಸ್ ಮಾಡ್ತೇವೆ. ಆಮೇಲೆ ಡೈರೆಕ್ಷನ್ ಆಫ್ ಕರೆಂಟ್ ಯಾವ ಕಡೆ ಹೊಂಟೈತ್ಲ ಅದನ್ನ ನಾವು ಈ ನಡುವಿನ ಬೆರಳನ್ನ ಯೂಸ್ ಮಾಡ್ತೇವೆ. ನಡುವಿನ ಬೆರಳು ಏನ್ ಮಾಡ್ತೇವೆ, ಕರೆಂಟ್ ಯಾವ ಕಡೆ ಹೊಂಟೈತ್ಲ ಅದನ್ನ ನಡುವಿನ ಬೆರಳು. ಇದು ತೋರ್ ಬೆರಳನ್ನ ಮ್ಯಾಗ್ನೆಟಿಕ್ ಫೀಲ್ಡ್. ಆಮೇಲೆ ಫೋರ್ಸ್ ಯಾವ ಕಡೆ ಬೀಳ್ತೈತೆ ಅನ್ನೋದನ್ನ ಇದು ಹೇಳ್ತೈತೆ ನಮ್ಗೆ, ಫೋರ್ಸ್. ಇದು ಒಂದ್ ಸ್ವಲ್ಪ ಮಿಸ್ಟೇಕ್ ಆಯ್ತು, ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಡ್ರಿ. ಈ ಚಿತ್ರವನ್ನ ಸ್ಕ್ರೀನ್ ಶಾಟ್ ತಗೊಳ್ರಿ, ನೆನಪಿಟ್ಕೊಡ್ರಿ. ನೆಕ್ಸ್ಟ್ ಪ್ರಶ್ನೆಗಳು. ವಿದ್ಯುತ್ ಮೋಟಾರ್ ನಲ್ಲಿ ಕಮ್ಯೂಟೇಟರ್ ಏಕೆ ಅಗತ್ಯ, ಕಮ್ಯೂಟೇಟರ್ ಯಾಕೆ ಬೇಕಾಗ್ತೈತಿ ಅಂತ ಹೇಳಿ ಇಲ್ಲಿ ಹೇಳ್ತಾ ಇದ್ದಾರೆ. ಒಂದೇದೇನಿದೆ, ಮೋಟಾರ್ಗೆ 2 ಸ್ಥಿರ ವಿದ್ಯುತ್ ಪೂರೈಕೆಯನ್ನು ನಿರ್ವಹಿಸಲು ಅಂತ ಐತಿ. ಆಮೇಲೆ ಸುರುಳಿಯಲ್ಲಿನ ಪ್ರವಾಹದ ದಿಕ್ಕನ್ನು ನಿಯತಕಾಲಿಕವಾಗಿ ಹಿಮ್ಮುಖಗೊಳಿಸುವುದು, ಎಸಿಯನ್ನು ಡಿಸಿಗೆ ಪರಿವರ್ತಿಸಾಕ ಮೋಟಾರ್ ನಲ್ಲಿರುವ ಶಕ್ತಿ ನಷ್ಟವನ್ನು ಕಡಿಮೆ ಮಾಡಕ್. ಸೊ ಇದಕ್ಕೆ ಆಪ್ಷನ್ ನಂಬರ್ ಬಿ ಸರಿಯಾಗಿರುವಂತಹ ಆನ್ಸರ್ ಆಗ್ತೈತಿ. ನಾವು ಯಾವಾಗ ಒಂದು ಮೋಟಾರ್ ಅನ್ನ ಇಲ್ಲಿ ಇದನ್ನ ಮಾಡಿರ್ತೇವಿ, ಮೋಟಾರ್ ಈಗ ಇಲೆಕ್ಟ್ರಿಕ್ ಬೈಕ್ ನೋಡ್ರಲ್ಲ, ಸೊ ಅದ್ರೊಳಗೆ ಇದೇ ರೀತಿ ಸಿಸ್ಟಮ್ ಇರ್ತೈತಿ. ಸೊ ಇಲ್ಲಿ ನಾವು 2 ಮ್ಯಾಗ್ನೆಟ್ ಅನ್ನ ಇಟ್ಟಿರ್ತೇವೆ. ಸೊ ಇದ್ರ ಕೆಳಗಡೆ ಏನಿರ್ತೈತಿ ಅಂತಂದ್ರ ಇಲ್ಲಿ ಐತಿ ನೋಡ್ರಿ, ಈ ಪಟ್ಟಿಗೆ ಏನಂತ ಕರಿತೀವಿ ಅಂತಂದ್ರ ಕಮ್ಯೂಟೇಟರ್ ಅಂತ ಕರಿತೀವಿ. ಕಮ್ಯೂಟೇಟರ್ಸ್ ಗಳು ಇವು ಕಮ್ಯೂಟೇಟರ್ಸ್. ಸೊ ಇದು ಈ ಪಟ್ಟಿ ತಿರುಗಬೇಕು ಅಂತಂದ್ರ ಅವಾಗ ಏನ್ ಮಾಡ್ತೈತಿ, ಇದು ಕಮ್ಯೂಟೇಟರ್ ಇರುವಂತದ್ದು ಇಲ್ಲಿಂದ ಒಂದ್ ಸಲ ಪಾಸ್ ಮಾಡ್ತೈತಿ ಕರೆಂಟ್ ಅನ್ನ, ಆಮೇಲೆ ಒಂದ್ಸಲ ಹಿಂಗ ಪಾಸ್ ಮಾಡಿಸ್ತೈತಿ, ಆಮೇಲೆ ಇನ್ನೊಂದ್ಸಲ ಈ ಸೈಡ್ ದಿಂದ ಪಾಸ್ ಮಾಡ್ತೈತಿ, ಒಂದ್ಸಲ ಈ ಸೈಡ್ ದಿಂದ, ಒಂದ್ಸಲ ಈ ಸೈಡ್ ದಿಂದ. ಹಿಂಗ ಈ ಒಂದು ಕರೆಂಟ್ ಅದ ದಿಕ್ಕನ್ನ ಬದಲಿಸ್ಲಿಕ್ಕೆ ನಾವ್ ಏನ್ ಮಾಡ್ತೇವಿ, ಇದರಲ್ಲಿ ಕಮ್ಯೂಟೇಟರ್ಸ್ ಗಳನ್ನ ಇಲ್ಲಿ ಈ ಪಟ್ಟಿಯ ತರ ಯೂಸ್ ಮಾಡ್ತೇವಿ. ಅದರಿಂದ ಏನಾಗ್ತೈತಿ, ಇದು ಪಟ್ಟಿ ಇರುವಂತದ್ದು ತಿರುಗತೈತಿ, ತಿರುಗಿದ ಮೇಲೆ ಗಾಳಿ ತಿರುಗತೈತಿ. ಓಕೆನಾ. ಸೊ ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಆಗ್ತೈತಿ. ಈ ಕೆಳಗಿನವುಗಳಲ್ಲಿ ಮೊಳಕೆಯೊಡೆಯುವ ಸಂತಾನೋತ್ಪತ್ತಿಗೆ ಉದಾಹರಣೆ ಯಾವುದು? ಬಡ್ಡಿಂಗ್ ರೀಪ್ರೊಡಕ್ಷನ್ ಅಂತಂದ್ರ ತನ್ನ ದೇಹದಿಂದ ಒಂದು ತುಣುಕನ್ನ, ಒಂದು ಭಾಗವನ್ನ ಕೆಳಗೆ ಬೀಳಿಸಿ ಅದ ಭಾಗ ಇನ್ನೊಂದು ಸೃಷ್ಟಿಯಾಗೋದು, ಅದು ಬಡ್ಡಿಂಗ್ ಇರ್ತಕ್ಕಂಥದ್ದು ಇದೆ. ಹೌದಾ. ಅದ್ರ ಜೊತೆಗೆ ಬಡ್ಡಿಂಗ್ ಇನ್ನೊಂದು ಹೆಂಗ್ ಮಾಡ್ತೇವೆ ಹೇಳ್ರಿ ನಾವು, ಈಗ ಗುಲಾಬಿ ಹೂವನ್ನ ಹಚ್ಬೇಕು, ಗುಲಾಬಿ ಹೂವದ ಗಿಡ ಹಚ್ಬೇಕಂತಂದ್ರೆ ಅದ್ರೊಂದು ರೆಂಬೆ ಕೊಂಬೆಯನ್ನ ಹಿಂಗ ಕಟ್ ಮಾಡಿ ಅದನ್ನ ಮತ್ ಹಚ್ತೇವಿ, ಅದು ಬೆಳಿತೈತಿ, ಅದು ಏನು ಬಡ್ಡಿಂಗ್. ಓಕೆನಾ. ಸೊ ಇದ್ರಲ್ಲಿ ಯಾವ್ದು ಆಗ್ತೈತಿ ಬಡ್ಡಿಂಗ್ ಯಾವ್ದು ಅಂತಂದ್ರೆ ಇದು ಕೂಡ ಒಂದು ಜೀವಿ ಇದೆ. ಸೊ ಇದು ಹೈಡ್ರಾ ಇರ್ತಕ್ಕಂಥದ್ದು ಬಡ್ಡಿಂಗ್ ಒಂದು ಸಂತಾನೋತ್ಪತ್ತಿಗೆ ಒಂದು ಒಳ್ಳೆ ಉದಾಹರಣೆ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ, ಹೈಡ್ರಾ. ಮತ್ ಬಂತ್ ನೋಡ್ರಿ ಮ್ಯಾಗ್ನೆಟಿಕ್ ಫೀಲ್ಡ್. ಚಿತ್ರದಲ್ಲಿ ತೋರಿಸುವಂತೆ ಒಂದು ಎಲೆಕ್ಟ್ರಾನ್ ಅದಕ್ಕೆ ಲಂಬ ಕೋನಗಳಲ್ಲಿ ಕಾಂತೀಯ ಕ್ಷೇತ್ರವನ್ನ ಪ್ರವೇಶಿಸುತ್ತದೆ. ಎಲೆಕ್ಟ್ರಾನ್ ಮೇಲೆ ಕಾರ್ಯನಿರ್ವಹಿಸುವ ಬಲದ ದಿಕ್ಕನ್ನ ಏನ್ ಮಾಡ್ಬೇಕು ಅಂತಂದ್ರ ನಾವೀಗ ಇಲ್ಲಿ ಹೇಳಬೇಕು. ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ಏನ್ ಮಾಡ್ಬೇಕು, ತೋರ್ ಬೆರಳನ್ನ ಹಾಕ್ಬೇಕು, ನಾವು ತೋರಿಸ್ಬೇಕಾಗ್ತೈತಿ. ಓಕೆ. ಆಮೇಲೆ ಎಲೆಕ್ಟ್ರಾನ್ಸ್ ಗಳು ಎಲ್ಲಿ ಹೊಂಟಾವ್ ನೋಡ್ರಿ, ಯಾವಾಗಲೂ ಕೂಡ ಎಲೆಕ್ಟ್ರಾನ್ಸ್ ಗಳು ಯಾಕಡೆ ಹೊಂಟಾವಲ್ಲ ಅದರ ವಿರುದ್ಧ ದಿಕ್ಕಿಗೆ ನಾವು ಬೆರಳನ್ನ ಇಡಬೇಕು ಎಲೆಕ್ಟ್ರಾನ್ಸ್ ಗಳು. ಸೊ ಇದು ಏನಾಗ್ತೈತಿ ಹೇಳ್ರಿ ನೋಡೋಣ, ಯಾವ್ದಾಗ್ತೈತಿ ಆನ್ಸರ್ ಮಾಡ್ರಿ ನೋಡೋಣ, ಒಂದ್ ಸ್ವಲ್ಪ ಟ್ರೈ ಮಾಡ್ರಿ. ಯಾವ್ದಾಗ್ತೈತ್ರಿ?
ಓಕೆ ಓಕೆ. ಈಗ ನೋಡ್ರಿ, ಈಗ ಇಲ್ಲಿ ನಾನು ನಿಮಗೆ ಮಾಡಿ ತೋರಿಸ್ತೇನೆ ನೋಡ್ರಿ. ಈಗ ಇಲ್ಲಿ ಇದು ಏನಿದೆ ಮ್ಯಾಗ್ನೆಟಿಕ್ ಫೀಲ್ಡ್ ಗೆ ನಾವೇನ್ ಮಾಡಕತ್ತೀನಿ, ಇದನ್ನ ನಾನು ಯೂಸ್ ಮಾಡಕತ್ತೇನೆ, ಹೌದಾ. ಆಮೇಲೆ ಎಲೆಕ್ಟ್ರಾನ್ಸ್ ಗಳು ಯಾವ ದಿಕ್ಕಿಗೆ ಹೋಗ್ತಾವಲ್ಲ ಅದರ ವಿರುದ್ಧ ದಿಕ್ಕಿಗೆ ಈ ಬೆರಳನ್ನ ಮ್ಯಾಲಿಡ್ಬೇಕು. ಈ ಎಲೆಕ್ಟ್ರಾನ್ಸ್ ಕೆಳಗ್ ಹೊಂಟಾವಲ್ಲ, ಎಲೆಕ್ಟ್ರಾನ್ಸ್ ಕೆಳಗ್ ಹೊಂಟಾವ ಅಂತಂದ್ರ ಈ ಮಧ್ಯದ ಬೆರಳನ್ನ ಮ್ಯಾಲ ಇಟ್ಕೋಬೇಕು ಹಿಂಗ. ಈಗ ನೋಡ್ರಿ ಇಲ್ಲಿ ನಿಮ್ಗೆ ಕಾಣ್ತಾ ಇರ್ಬೋದು, ಇದನ್ನ ಮ್ಯಾಲ ಇಟ್ನೆ ಅಂತಂದ್ರ ನನ್ನ ಥಂಬ್ ಎಲ್ಲಿಗೆ ಬಂದೈತಿ, ನನ್ನ ಥಂಬ್ ಇರ್ತಕ್ಕಂಥದ್ದು ಎಲ್ಲಿಗೆ ಬಂದೈತಿ, ಥಂಬ್ ಇರ್ತಕ್ಕಂಥದ್ದು ಒಳಗಡೆ ಹೋಗೈತಿ. ಥಂಬ್ ಇರ್ತಕ್ಕಂಥದ್ದು ಎಲ್ಲಿಗೆ ಹೋಗೈತಿ, ನಾನು ಹಿಂಗ್ ಇಟ್ನೆ ಅಂತಂದ್ರ, ಈ ರೀತಿ ಇಟ್ನೆ ಅಂತಂದ್ರ ನಾನು ಈ ಎರಡು ಬೆಳಗನ್ನ ಥಂಬ್ ಎಲ್ಲಿಗೆ ಹೊಂಟೈತಿ, ಈ ಥಂಬ್ ಇರುವಂತದ್ದು ಹೆಬ್ಬೆರಳು ಒಳಗಿನ ಸೈಡ್ ಹೊಂಟೈತಿ. ಒಳಗಿನ ಸೈಡ್ ಅಂತಂದ್ರ ಇಂಟು ದ ಪೇಜ್, ಪುಟದೊಳಗೆ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್. ಒಂದ್ ವೇಳೆಕ ಈ ಒಂದು ಎಲೆಕ್ಟ್ರಾನ್ಸ್ ಗಳು ಹಿಂಗ್ ಹೋಗ್ತಿದ್ವು ಅಂತಂದ್ರ ಹೆಂಗ್ ಇಡ್ತಿದ್ವಿ ಅದನ್ನ, ಓಕೆ, ಹಿಂಗ್ ಹೋಗ್ತಿದ್ವು ಅಂತಂದ್ರ ಅದ್ರ ಉಲ್ಟಾ ಆಗ್ತಿತ್ತು. ಅದ್ರ ಉಲ್ಟಾ ಅಂದ್ರೆ ಹಿಂಗ್ ಇಡ್ತಿದ್ದೆ ನಾನು. ಬಟ್ ಅವಾಗ ಏನಾಗ್ತಿತ್ತು ಹೇಳ್ರಿ, ಈ ಥಂಬ್ ಇರ್ತಕ್ಕಂಥದ್ದು ಹೊರಗಿನ ಸೈಡ್ ಬರ್ತಿತ್ತು. ಹೊರಗಿನ ಸೈಡ್ ಬಂತು ಅಂತಂದ್ರೆ ಅವಾಗ ಏನಾಗ್ತಿತ್ತು, ಪುಟ್ಟದ ಹೊರಗೆ ಆಗ್ತಿತ್ತು ಅದಕ್ಕೆ ಆನ್ಸರ್. ಓಕೆನಾ. ಆಪ್ಷನ್ ನಂಬರ್ ಡಿ ಇದಕ್ಕ ಸರಿ ಆನ್ಸರ್. ಇದೇನ್ ಬಂತಿದ್ದು, ಆನ್ಸರ್ ಕೊಟ್ಟು ಬಿಟ್ನಿ. ರೈಟ್, ಇರ್ಲಿ ನೋಡ್ಕೊಳ್ರಿ. ನೇಮ್ಸ್ ಅಂಡ್ ಸಿಂಬಾಲ್ಸ್ ಆಫ್ ಸಮ್ ಅಯಾನ್ಸ್, ಕೆಲವೊಂದಿಷ್ಟು ಅಯಾನುಗಳ ಇಲ್ಲಿ ಸಿಂಬಾಲ್ಸ್ ಗಳನ್ನ ಕೊಟ್ಟಾರ. ಇವು ಎಲ್ಲವುಗಳು ಗೊತ್ತಿರ್ಬೇಕು ನಿಮ್ಗ, ಹೌದಾ. ಇಲ್ಲಿ ಅದನ್ನ ಬ್ರೋಮೈಡ್ ದ ಅಯಾನಿನ ಸಂಕೇತ ಏನು ಅಂತ ಕೇಳ್ಯಾರ. ಆಪ್ಷನ್ ನಂಬರ್ ಬಿ ಇದೆ, ಬ್ರೋಮೈಡ್ ಮೇಲೆ ಮೈನಸ್ ಚಿಹ್ನೆ ಇರ್ತೈತಿ. ಸೊ ಇಲ್ಲಿ ಬ್ರೋಮೈಡ್ ಮೇಲೆ ಮೈನಸ್ ಚಿಹ್ನೆ, Br ಮೇಲೆ ಮೈನಸ್ ಚಿಹ್ನೆ ಇರ್ತೈತಿ. ಮೈನಸ್ ಚಿಹ್ನೆ ಇತ್ತು ಅಂತಂದ್ರೆ ಇದ್ರ ಅರ್ಥ ಏನು ಅಂತಂದ್ರೆ ಎಲೆಕ್ಟ್ರಾನ್ ಗಳನ್ನ ಪಡ್ಕೋತೈತಿ. ಪ್ಲಸ್ ಚಿಹ್ನೆ ಇತ್ತು ಅಂತಂದ್ರ ಎಲೆಕ್ಟ್ರಾನ್ ಗಳನ್ನ ಕೊಡ್ತೈತಿ, ತನ್ನಲ್ಲಿರುವಂತ ಎಲೆಕ್ಟ್ರಾನ್ ಗಳನ್ನ ಕೊಡ್ತೈತಿ. ಮೈನಸ್ ಇತ್ತು ಅಂತಂದ್ರ ತನಗ್ ಇನ್ನೂ ಬೇಕಾಗಿರ್ತೈತಿ, ಎಲೆಕ್ಟ್ರಾನ್ಸ್ ಗಳನ್ನ ಪಡ್ಕೊಂಡಿರ್ತೈತಿ ಇದು ಯಾವಾಗಲೂ ಮೈನಸ್ ಇತ್ತು ಅಂತಂದ್ರ. ಸೊ ಬ್ರೋಮೈಡ್ ಅದ್ರ ಮೇಲೆ Br ಮೇಲೆ ಮೈನಸ್ ಇರ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ಇವೆಲ್ಲಾ ನೆನಪಿಟ್ಕೊಡ್ರಿ, ಇವೆಲ್ಲ ಸ್ಕ್ರೀನ್ ಶಾಟ್ ತಕ್ಕೊಡ್ರಿ, ಎಲ್ಲವುಗಳನ್ನ ನೆನಪಿಟ್ಕೋಬೇಕು ಇವೆಲ್ಲ. ನೆಕ್ಸ್ಟ್ ಕುಲ್ಹಾಡ್ ಕಪ್ಗಳು. ಕುಲ್ಹಾದ್ ಕಪ್ಗಳು ಅಂತಂದ್ರ ಮಣ್ಣಿನ ಕಪ್ಪುಗಳು. ಮಣ್ಣಿನ ಕಪ್ಪಿನಲ್ಲಿ ಮಣ್ಣಿನ ಗ್ಲಾಸ್ ಇರ್ತೈತಲ್ಲ, ಮಣ್ಣಿನ ಗ್ಲಾಸು ಕಪ್ಪು ಅಂತ ಕರಿತೀವಿ. ಸೊ ಅದರಲ್ಲಿ ಚಾ ಕುಡಿತೀರಲ್ಲ, ಚಾ ಕುಡಿಯೋದ್ರೊಳಗೆ ಬಹಳಷ್ಟು ಪ್ಲಾಸ್ಟಿಕ್ ಬಂದಾವು, ಗ್ಲಾಸ್ ಒಳಗ್ ಕೊಡ್ತಾರು, ಹೌದಾ. ಆಮೇಲೆ ಇದು ಮಣ್ಣಿನ ಒಂದು ಕಪ್ ಇರ್ತೈತಲ್ಲ, ಅದ್ರೊಳಗೆ ಚಾ ಕುಡಿಯೋದು, ಅಂತಹ ಕಪ್ಪುಗಳಿಗೆ ಕುಲ್ಹಾಡ್ ಕಪ್ ಅಂತ ಕರಿತೀವಿ. ಇದರಿಂದ ಒಂದು ಪ್ರಮುಖವಾಗಿರುವಂತಹ ಪರಿಸರ ಅನಾನುಕೂಲ ಏನು ಅಂತ ಕೇಳ. ಇದರಿಂದಂತೂ ಏನು ಅನಾನುಕೂಲ ಇಲ್ಲ, ನಮ್ಮ ದೇಹಕ್ಕಂತೂ ಏನು ಅನಾನುಕೂಲ ಅಥವಾ ಕೆಟ್ಟದ್ದು ಏನು ಆಗಂಗಿಲ್ಲ, ಒಳ್ಳೇದ್ ಇದ್ರೊಳಗ ಕುಡಿದ್ರ ನಾವು. ಬಟ್ ಪರಿಸರಕ್ಕ ಆಗ್ತೈತಿ. ಏನ್ ಪರಿಸರಕ್ಕ ಆಗ್ತೈತಿ ಅಂತಂದ್ರ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿ ಆನ್ಸರ್ ಆಗತ್ತೆ ನೋಡ್ರಿ. ಉತ್ಪಾದನೆಯ ಸಮಯದಲ್ಲಿ, ಅಂದ್ರೆ ಉತ್ಪಾದನೆ ಅಂದ್ರೆ ಇವುಗಳನ್ನ ತಯಾರು ಮಾಡುವ ಸಮಯದಲ್ಲಿ ಅತಿಯಾದ ಮಣ್ಣಿನ ಸವೆತ ಆಗ್ತೈತಿ. ಸೊ ಅದನ್ನ ತಯಾರು ಮಾಡಕ್ ಏನ್ ಮಾಡ್ತೀವಿ ನಾವು, ಮಣ್ಣನ್ನ ಹಡ್ಬೇಕು, ಅದ್ರ ಮಣ್ಣ ತಗೋಬೇಕು, ಅಲ್ಲಿ ತೆಗ್ಗು ಬೀಳ್ತೈತಿ, ಮಣ್ಣಿನ ಸವೆತ ಆಗ್ತೈತಿ, ಹೌದಾ. ಸೊ ಇದು ಏನು ಅಂತಂದ್ರೆ ಇದ್ರದ್ದು ಒಂದು ಅನಾನುಕೂಲ ಐತಿ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಇದರ ಆನ್ಸರ್ ಮಾಡ್ರಿ. 300 ಮೀಟರ್ ಪರ್ ಸೆಕೆಂಡ್ ವೇಗದ ಬಂದೂಕಿನಿಂದ 50 ಗ್ರಾಂ ದ್ರವ್ಯರಾಶಿಯ ಗುಂಡನ್ನು ಹಾರಿಸಲಾಗುತ್ತದೆ. ಬಂದೂಕಿನ ದ್ರವ್ಯರಾಶಿ 2 kg ಆಗಿದ್ದರೆ ಬಂದೂಕಿನ ಹಿಮ್ಮೆಟ್ಟುವಿಕೆಯ ವೇಗವನ್ನು ಲೆಕ್ಕ ಹಾಕ್ರಿ. ಬಂದೂಕ್ ಇದೆ, ಇದರಲ್ಲಿ ಏನಿದೆ, ಒಂದು ಬುಲೆಟ್ ಇದೆ. ಸೊ ಇದನ್ನ ನಾನು ಹಿಂಗ ಫೈರ್ ಮಾಡೀನಿ ಅಂತಂದ್ರ ಬಂದೂಕಿನೊಳಗಿರುವಂತಹ ಗುಂಡ್ ಏನಾಗ್ತೈತಿ, ಹೋಗ್ತೈತಿ ಮುಂದ, ಹೌದಾ. ಸ್ಪೀಡ್, ಅದ್ರದ್ದು ಸ್ಪೀಡ್ ಕೊಟ್ಟಾರ ಅವ್ರು. ಎಷ್ಟು ಕೊಟ್ಟಾರ ಅದ್ರದ್ದು ಸ್ಪೀಡ್? ಅದ್ರದ್ದು ಸ್ಪೀಡ್ 300 ಮೀಟರ್ ಪರ್ ಸೆಕೆಂಡ್ ಸ್ಪೀಡ್ ಐತೆ ಅದ್ರ. ಯಾವ್ದ್ರದ? ಬಂದೂಕಿಂದ. ಆದ್ರೆ ನಾ ಹಿಂಗ ಬಂದೂಕ್ ನಿಂದೊಳಗ ಬುಲೆಟ್ ಹೊಡದ್ನೆ ಅಂತಂದ್ರ ಅವಾಗ ಈ ಬಂದೂಕ್ ಏನೈತ್ಲಾ, ಬಂದೂಕ್ ಹಿಂದ್ ಬರ್ತೈತಿ. ಬಂದೂಕ್ ಗೋಳೆ ಮುಂದ್ ಹೋಗ್ತೈತಿ ಬುಲೆಟ್, ಬಂದೂಕ್ ಏನಾಗ್ತೈತಿ ಹಿಂಗ್ ಹಿಂದ್ ಬರ್ತೈತ್ಲಾ. ಈ ಹಿಂದ್ ಬರುವಂತಹ ಬಂದೂಕಿನ ಸ್ಪೀಡ್ ಕೇಳಾರ. ಹಿಮ್ಮೆಟ್ಟುವಿಕೆಯ ವೇಗವನ್ನು, ಎದ್ರದ? ಬಂದೂಕಿಂದ. ಸೊ ಇದು ಹಿಂದ್ ಬರೋದರಿಂದ ಇವು ಎಲ್ಲವುಗಳು ಮೈನಸ್ ಒಳಗ್ ಬರ್ತಾವ. ಎಲ್ಲವುಗಳು ಏನಾಗ್ತಾವ ಹೇಳ್ರಿ, ಇದ್ರಲ್ಲಿ ಮೈನಸ್ ಇರ್ತೈತಿ. ಸೊ ಆನ್ಸರ್ ಮಾಡ್ರಿ ನೋಡೋಣ ಏನಾಗಬಹುದು, ಇದ್ರದ ಹೆಂಗ್ ಏನ್ ಕಂಡು ಹಿಡಿಬಹುದು.
ಈಗ ಮೊದಲು ಏನ್ ಮಾಡ್ಬೇಕು ಅಂತಂದ್ರೆ ನಾವು ಇಲ್ಲಿ ಬಂದೂಕಿನ ಒಂದು ದ್ರವ್ಯರಾಶಿಯನ್ನ ಬರ್ಕೋಬೇಕು. ಬಂದೂಕಿನ ದ್ರವ್ಯರಾಶಿ 50 ಇದೆ, 50 ಗ್ರಾಮ್ ಇದೆ. ಹೌದಾ? ಆಮೇಲೆ ಇದರಿಂದ ಹೋಗುವಂತಹ ಬುಲೆಟ್ ಎಷ್ಟು ಸ್ಪೀಡ್ ಒಳಗ್ ಹೊಂಟೈತ್ರಿ? 300 ಸ್ಪೀಡ್ ಒಳಗ್ ಹೊಂಟೈತಿ. ಹೌದಾ? ಆಮೇಲೆ ಇದೇನ್ ಗ್ರಾಮದೊಳಗ ಐತ್ಲಾ, ಇದನ್ನ ಕಿಲೋಗ್ರಾಮ್ ಒಳಗ್ ಮಾಡ್ಕೊಲಿಕ್ಕೆ ಇದನ್ನ ನಾನು 1000ದಿಂದ ಡಿವೈಡ್ ಮಾಡ್ತಾ ಇದ್ದೀನಿ. ರೈಟ್? ಸೊ ಈಗ ಇದಕ್ಕೆ ಏನ್ ಕೂಡಿಸ್ಬೇಕು ಅಂತಂದ್ರ, ಇಲ್ಲಿ ಬಂದೂಕಿನ ಒಂದು ದ್ರವ್ಯರಾಶಿ 2 kg ಐತಿ. ಬಂದೂಕಿನಿಂದ 50 ಗ್ರಾಮ್ ದ್ರವ್ಯರಾಶಿ ಗುಂಡನ್ನು 50 ಗ್ರಾಮ್ ಇದು ಗುಂಡದ್ದು. 50 ಗ್ರಾಮ್ ಏನೈತ್ಲಾ, ಇದು ಗುಂಡಿನದ್ದು, ಬುಲೆಟ್ ಅದ್ದು. ಈಗ ನಾನು ಏನ್ ಮಾಡ್ತಾ ಇದ್ದೀನಿ ಇಲ್ಲಿ, 2 ಕಿಲೋಗ್ರಾಮ್ ಏನೈತಿ, 2 ಕಿಲೋಗ್ರಾಮ್ ಏನೈತಿ ಬಂದೂಕಿನ ದ್ರವ್ಯರಾಶಿ. ಇದನ್ನ ಏನ್ ಮಾಡ್ಬೇಕು, ನಾನು ಇದರ ಒಂದು ವೆಲಾಸಿಟಿಯನ್ನ ಕಂಡುಹಿಡ್ಬೇಕು. ಸೊ ಇದನ್ನ ಸಾಲ್ವ್ ಮಾಡ್ರಿ, ಬರ್ತೈತಿ ನಿಮಗ ಆನ್ಸರ್ ಎಷ್ಟು ಅಂತೇಳಿ. ಮಾಡ್ರಿ ನೋಡೋಣ ಬೇಗನೆ. 1000 ಯಾಕೆ ಬರ್ಕೊಂಡಿ ಗೊತ್ತಾತ? 50 ಗ್ರಾಮ್ ಇದ್ದದ್ದು ಕಿಲೋಗ್ರಾಮ್ದೊಳಗೆ ಮಾಡ್ಕೊಳ್ಲಿಕ್ಕೆ 1000ದಿಂದ ಏನ್ ಮಾಡಿದೆ ನಾನು, ಅದನ್ನ ಭಾಗಿಸಿದೆ. ಈಗ ಇದನ್ನ ಸಾಲ್ವ್ ಮಾಡ್ರಿ, ಬಹಳ ಈಸಿ ಬರ್ತೈತಿ. ಆನ್ಸರ್ ಹೇಳ್ರಿ ನೋಡೋಣ, ಬೇಗನೆ ಕಮೆಂಟ್ ಮಾಡಿ ಹೇಳ್ಬೇಕು. ನೀವು ಬರೀ ಹಿಂಗ ನೋಡ್ಕೊಂತ ಕುಂತ್ರಿ ಅಂತಂದ್ರ ನಿಮ್ ಸ್ಟಡಿ ಆಗಂಗಿಲ್ಲ, ನೀವು ಪಾಸು ಆಗಂಗಿಲ್ಲ. ಪೆನ್ ಬುಕ್ ತಗೊಂಡು ಕುಂಡಿರ್ಬೇಕು. ಇಲ್ಲಿ ನಾನು ಹೇಳ ಅಂದಾಗ ಪಟ್ 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 ಹಿಂಗ್ ಗೀಚಿ ಎಲ್ಲಾ ಟ್ರೈ ಮಾಡಿ ಆನ್ಸರ್ ಹೇಳಕ್ ಟ್ರೈ ಮಾಡ್ಬೇಕು. ಓಕೆ, ಸೊ ಮಾಡಿ ನೋಡ್ರಿ. ಇಲ್ಲಿ 3 0 ಇದಾವ. 1 2 3 0, 1 2 3 0. 5 3 ಎಷ್ಟು ಬರ್ತೈತಿ? 15. 2v ಬರ್ತೈತಿ. 2 ಎಷ್ಟು ಬಂತ್ರಿ? v ಇಸ್ ಈಕ್ವಲ್ ಟು ಎಷ್ಟು ಬಂತು? 15 ಡಿವೈಡೆಡ್ ಬೈ 2. 7 ಎಷ್ಟಲೇ ಬರ್ತೈತಿ? 7 ಪಾಯಿಂಟ್ ಮೈನಸ್ ಒಳಗ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿ ಆನ್ಸರ್. 13ನೇ ಪ್ರಶ್ನೆ ಮಾಡ್ರಿ ನೋಡೋಣ. ಹೈಪರ್ ಮೆಟ್ರೋಪಿಯಾದಲ್ಲಿ ಏನಾಗ್ತೈತಿ? ಹೈಪರ್ ಮೆಟ್ರೋಪಿಯಾ ಅಂತಂದ್ರ ಏನ್ ಹೇಳ್ರಿ? ಹೈಪರ್ ಮೆಟ್ರೋಪಿಯಾ ಅಂತಂದ್ರ ದೂರದೃಷ್ಟಿ ದೋಷ. ದೂರದೃಷ್ಟಿ ದೋಷ ಅಂತಂದ್ರ ಏನಿರ್ತೈತಿ? ಅದ ಗೊತ್ತೈತಿ ನಿಮಗ? ದೂರದೃಷ್ಟಿ ದೋಷ ಅಂತಂದ್ರ ದೂರಿನ ವಸ್ತುಗಳು ಕಾಣ್ತಾವು, ಸಮೀಪದ ವಸ್ತುಗಳು ಕಾಣಂಗಿಲ್ಲ. ಅದಕ್ಕೆ ಏನಂತೀವಿ? ದೂರದೃಷ್ಟಿ ಅಂತ ಹೇಳಿ ಕರಿತಾ ಇದ್ದೇವಿ. ಸೊ ಇದು ನಮ್ಮ ಕಣ್ಣಿನ ಒಂದು ರಚನೆ. ಹೌದಾ? ಇದರಲ್ಲಿ ಇಲ್ಲಿ ಒಳಗೆ ಏನಿರ್ತೈತಿ? ಲೆನ್ಸ್ ಇರ್ತೈತಿ, ಪೀನ ಮಸೂರ ಇರ್ತೈತಿ. ಒಂದು ವಸ್ತು ಇರ್ತಕ್ಕಂಥದ್ದು ನೋಡ್ರಿ, ದೂರದೃಷ್ಟಿ ದೋಷದೊಳಗೆ ಏನಾಗ್ತೈತಿ? ಈ ವಸ್ತುವನ್ನು ಇಲ್ಲಿ ಕಣ್ಣಿನ ಮೇಲೆ ಬಿತ್ತು ಅಂತಂದ್ರ ಇದರ ಒಂದು ಇಮೇಜ್ ಇರುವಂತದ್ದು ಏನಾಗ್ತೈತಿ ಅಂತಂದ್ರ ರೆಟಿನಾದ ಹಿಂದಿನ ಸೈಡ್ ಬೀಳ್ತೈತಿ. ಅದರ ಸಲುವಾಗಿ ಇದನ್ನ ರಿಪೇರಿ ಮಾಡಬೇಕು, ಸರಿಯಾಗಿ ರೆಟಿನಾ ಮೇಲೆ ಬೀಳಬೇಕು ಅಂತಂದ್ರೆ ಯಾವ ಮಸೂರ ಯೂಸ್ ಮಾಡ್ತೀವಿ ನಾವು? ಪೀನ ಮಸೂರವನ್ನ ಯೂಸ್ ಮಾಡ್ತೇವಿ. ಯಾವ ಮಸೂರ? ಪೀನ ಮಸೂರ. ಕಾನ್ವೆಕ್ಸ್ ಲೆನ್ಸ್ ಯೂಸ್ ಮಾಡ್ತೇವಿ. ಎಲ್ಲಿ ಬಿಡಾಕತೈತ್ರಿ? ರೆಟಿನಾದ ಮೇಲೆ ಚಿತ್ರ ರೂಪುಗೊಳ್ತೈತಿ ಅಲ್ಲ, ಯಾವುದೇ ಚಿತ್ರ ರೂಪುಗೊಳಂಗಿಲ್ಲ ಅಲ್ಲ, ರೆಟಿನಾದ ಹಿಂದ್ ಬೀಳ್ತೈತಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ನೆಕ್ಸ್ಟ್ ಕ್ವಶನ್ ಆನ್ಸರ್ ಮಾಡ್ರಿ ನೋಡೋಣ. ಯಾವ ಜೀವಿಗಳು ಪ್ರಾಥಮಿಕವಾಗಿ ವಿದಳನ ಆಗ್ತವೆ? ಏನೈತಿ ನೋಡ್ರಿ, ಆ ಪ್ರಶ್ನೆ ಅದ. ಒಂದ್ ಸ್ವಲ್ಪ ನೀರ್ ಕುಡಿತೀನಿ ನಾನು. ಏನಿದೆ ಪ್ರಶ್ನೆ? ಯಾವ ರೀತಿಯ ಜೀವಿಗಳು ಪ್ರಾಥಮಿಕವಾಗಿ ವಿದಳನದ ಮೂಲಕ ಸಂತಾನೋತ್ಪತ್ತಿ ಮಾಡುತ್ತವೆ? ನೋಡ್ರಿ, ಫಿಜನ್ ಎರಡ್ ರೀತಿ ಒಳಗ ಆಗ್ತೈತಿ. ಎಷ್ಟ್ ರೀತಿ ಒಳಗ ಆಗ್ತೈತಿ? 2 ರೀತಿ ಒಳಗ. ಒಂದನೇದ್ ಯಾವ್ದಾಗ್ತೈತಿ? ಬೈನರಿ ಫಿಜನ್. ಇನ್ನೊಂದ್ ಯಾವ್ದಾಗ್ತೈತಿ? ಮಲ್ಟಿ ಫಿಜನ್. ಬೈನರಿ ಫಿಜನ್ ಇರ್ತಕ್ಕಂಥದ್ದು ಯಾವ್ಯಾವ್ದೊಳಗ ಆಗ್ತೈತ್ರಿ? ಉದಾಹರಣೆ ಇವುಗಳಿಗೆ ಅಮೀಬಾ, ಆಮೇಲೆ ಲಿಶ್ಮೇನಿಯಾ, ಇವು 2 ಉದಾಹರಣೆ. ಇದ್ರೊಳಗೆ ಯಾವ್ದಾಗ್ತೈತಿ? ಪ್ಲಾಸ್ಮೋಡಿಯಂ ಆಗ್ತೈತಿ. ಪ್ಲಾಸ್ಮೋಡಿಯಂ ಹೌದಿಲ್ರಿ? ಇವು 2 ತರಹದ ಫಿಜನ್ಗಳು ಏನ್ ಆಗಾಕತ್ತಾವಲ್ಲ, ಬೈನರಿ ಫಿಜನ್ ಮತ್ತು ಮಲ್ಟಿ ಫಿಜನ್ಸ್ ಗಳು, ಇವು 2 ಏನಾಗತ್ತಾವು? ಏಕಕೋಶೀಯ ಜೀವಿಗಳಲ್ಲಿ ಆಗಾಕತ್ತಾವ. ಅಂದ್ರ ಇದರಲ್ಲಿ ಯೂನಿಸೆಲ್ಯುಲರ್ ಆರ್ಗ್ಯಾನಿಸಮ್ಸ್ ಒಳಗ ಆಗಾಕತ್ತಾವು, ಏಕಕೋಶೀಯ ಜೀವಿದಲ್ಲಿ. ಸೊ ಹಾಗಾಗಿ ಇದಕ್ಕೆ ಸರಿ ಆನ್ಸರ್ ಆಪ್ಷನ್ ನಂಬರ್ ಎ.
ಓಕೆ. ಸೊ ಬೈನರಿ ಫ್ಯೂಷನ್ ಅಮೀಬಾ ಲಿಸ್ಮೇನಿಯಾ ಎರಡು ಹೆಸರು ನೆನಪಿಟ್ಕೊಳ್ರಿ. ಮಲ್ಟಿ ಫ್ಯೂಷನ್ ಒಳಗ ಪ್ಲಾಸ್ಮೋಡಿಯಂ ಅನ್ನುವಂಥ ಜೀವಿ ಇದೆ, ಅದು ಕೂಡ ಏಕಕೋಶೀಯ ಜೀವಿ ಇರ್ತೈತಿ. ಇವುಗಳಲ್ಲಿ ಫ್ಯೂಷನ್ ಆಗ್ತೈತಿ. ಓಕೆ. ಒಂದು ಪ್ರೋಟೀನ್ಗೆ ಮಾಹಿತಿಯನ್ನು ಒದಗಿಸುವ DNA ವಿಭಾಗವನ್ನು ಹೀಗೆ ಕರಿತೇವೆ. DNA ಒಂದು ವಿಭಾಗ ಯಾವ್ದು? ಬಯಾಲಜಿದಲ್ಲಿ ನಿಮ್ ಕ್ಲಾಸಸ್ಗಳನ್ನ ನೀವು ನಮ್ಮ ಕ್ಲಾಸಸ್ಗಳನ್ನ ತಗೊಂಡಿದ್ರ ಅಂತಂದ್ರ, ಅಟೆಂಡ್ ಮಾಡಿದ್ರ ಅಂತಂದ್ರ ಬಹಳ ಚಂದಾಗಿ ಅದರೊಳಗ ವಿವರಣೆ ಮಾಡಿ. ಇದು ಒಂದು ಏನು ಕ್ರೋಮೋಸೋಮ್ ಇದೆ, ಜೋಡಿ ಕ್ರೋಮೋಸೋಮ್ಸ್ ವರ್ಣತಂತುಗಳು. ಈ ವರ್ಣತಂತುಗಳನ್ನ ನಾವು ಸೀಳಿ ಅಂದ್ರ ಝೂಮ್ ಮಾಡಿ ನೋಡಿದ್ವಿ ಅಂತಂದ್ರ ನಮಗ್ ಏನ್ ಮಾಡ್ತಾವ ಹೇಳ್ರಿ? ಅವ ಈ ರೀತಿ ಇರುವಂತಹ ರಚನೆಗಳು ನಮಗ ಕಾಣ್ತಾವ್. ಹೌದಾ? ಈ ರೀತಿ ಸುರುಳಿಗಳ ಗುಂಪು ಏನೈತ್ಲಾ ಅದಕ್ಕೆ DNA ಅಂತ ಹೇಳಿ ಕರಿತೇವೆ ನಾವು. ಸುರುಳಿಗಳ ಗುಂಪಿಗೆ DNA ಅಂತ ಹೇಳಿ ಕರಿತೇವಿ. ಇದು ಒಂದ ಏನ್ ಸುರುಳಿ ಇರ್ತೈತ್ಲಾ ಇದಕ್ಕೆ ಏನಂತ ಹೇಳಿ ಕರಿತೀವಿ ನಾವು? ಜೀನ್ ಅಂತ ಹೇಳಿ ಕರಿತೇವಿ. ಈ ಜೀನ್ಸ್ ಗಳಲ್ಲಿನ ಏನಿರ್ತೈತಿ ಅಂತಂದ್ರ ನಮ್ಮ ಎಲ್ಲಾ ಮಾಹಿತಿ ಇರ್ತೈತಿ. ಅಂತಂದ್ರ ನನ್ನ ಮೂಗ್ ಹಿಂಗ ಇರ್ಬೇಕು, ನನ್ನ ಕೂದ್ಲ ಹಿಂಗ ಇರ್ಬೇಕು, ನನ್ನ ಶೇಪ್ ಹಿಂಗ ಇರ್ಬೇಕು, ಕಣ್ಣು ಹಿಂಗ ಕಲರ್ ಇರ್ಬೇಕು, ನನ್ನ ಬಣ್ಣ ಹಿಂಗ ಇರ್ಬೇಕು, ಎಲ್ಲಾ ಮಾಹಿತಿ ಅದ್ರೊಳಗಿರ್ತೈತಿ, ಜೀನ್ಸ್ ಗಳಲ್ಲಿ ಇರ್ತೈತಿ. ಸೊ ಇದಕ್ಕ ಆನ್ಸರ್ ಯಾವ್ದು ಅಂತಂದ್ರ ಆಪ್ಷನ್ಸ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗುತ್ತೆ. ಈ ಕೆಳಗಿನ ಯಾವ ವಸ್ತುವನ್ನು ಸರಳ ವಸ್ತುವಾಗಿ ವಿಭಜಿಸಲು ಸಾಧ್ಯವಿಲ್ಲ? ಸರಳ ವಸ್ತು ಅಂತ ನೋಡ್ರಿ, ಟೋಟಲ್ ಆಗಿ 118 ಧಾತುಗಳಿದಾವ. ಹೌದಾ? ನೈಸರ್ಗಿಕವಾಗಿ ಸಿಗುವಂತ 118 ಧಾತುಗಳಿದಾವ. ಇವು 118 ಧಾತುಗಳನ್ನ ಒಡ್ಯಾಕ ಆಗಂಗಿಲ್ಲ. ಅದರಲ್ಲಿ ಒಂದು ಧಾತು ಯಾವ್ದೈತಿ ಅಂತಂದ್ರ ಮರ್ಕ್ಯೂರಿ ಐತಿ, ಪಾದರಸ ಐತಿ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್ ಇಲ್ಲಿ ಆಗ್ತೈತಿ. ಓಕೆ. ಆಮೇಲೆ ಇದರದ ನೋಡ್ರಿ ಇನ್ನೊಂದೇನು ಅಂತಂದ್ರೆ ಇವೆಲ್ಲಾ ಧಾತುಗಳು ಏನಿದಾವಲ್ಲ ಇವುಗಳ ಒಂದು ಕ್ರಮ ಸಂಖ್ಯೆ ಇರ್ತಕ್ಕಂಥದ್ದು ನಿಮಗ್ ಗೊತ್ತಿರ್ಬೇಕ. 118ಕ್ಕೆ 18 ಏನ್ ಬೇಡ, ಬಟ್ 1ರಿಂದ 30ವರೆಗಿರುವಂತ ಧಾತು ಅಂತಂದ್ರ ಇವೇನ ನೈಸರ್ಗಿಕವಾಗಿ ಸಿಗುವಂತ ವಸ್ತುಗಳಿದಾವು. ಓಕೆ. ಈ ಎಲ್ಲಾ ಧಾತುಗಳ ಏನು ಅಂತಂದ್ರೆ 1ರಿಂದ 30ರವರೆಗೆ ಕ್ರಮ ಸಂಖ್ಯೆಗಳು ಗೊತ್ತಿರ್ಬೇಕು ನಿಮ್ಗೆ, 1ರಿಂದ 30. ಆಮೇಲೆ ಕೆಲವೊಂದಿಷ್ಟು ಏನು ಅಂತಂದ್ರ ಧಾತುಗಳ ಕ್ರಮ ಸಂಖ್ಯೆ ಕೂಡ ಗೊತ್ತಿರ್ಬೇಕು. ಅದರಲ್ಲಿ ವಿಶೇಷವಾಗಿರುವಂತ ಧಾತುಗಳು ಆಗಿರ್ಬೇಕು ಅವು. ಈಗ ಉದಾಹರಣೆಗೆ ಪಾದರಸ ಐತಿ. ಪಾದರಸ ಇದು ಒಂದು ಲೋಹ ಇದೆ, ಬಟ್ ನಮಗ ಲೋಹಗಳು ಎಲ್ಲಾ ಗಟ್ಟಿಯಾಗಿ ಘನ ರೂಪದೊಳಗಿರ್ತಾವ. ಬಟ್ ಪಾದರಸ ಇರ್ತಕ್ಕಂಥದ್ದು ಇದ್ರೊಳಗಿರ್ತೈತಿ, ಇದು ಒಂದು ದ್ರವ ರೂಪದೊಳಗಿರ್ತೈತಿ. ಇದರ ಒಂದು ಕ್ರಮ ಸಂಖ್ಯೆ ಎಷ್ಟು ಅಂತ ಹೇಳಿ ಕೇಳಿದ್ರ 80 ಆಗಿರ್ತಕ್ಕಂಥದ್ದು ಇರ್ತೈತಿ. ಹಿಂಗ್ ನಿಮ್ಗ ಗೊತ್ತಿರ್ಬೇಕು. ಹೌದಾ? ಇದು ಮರ್ಕ್ಯೂರಿಯ ಬಗ್ಗೆ, ಪಾದರಸದ ಬಗ್ಗೆ ಇಲ್ಲಿ ನಾ ಹೇಳಿದೆ. ಅದೇ ರೀತಿ ಬಹಳಷ್ಟು ಇನ್ನೂ ಕೆಲವೊಂದಿಷ್ಟು ಧಾತುಗಳಿದಾವು. ಈ ಉದಾಹರಣೆಗೆ ಇನ್ನೊಂದು ಯಾವ್ದು ಅಂತಂದ್ರೆ ಬ್ರೋಮಿನ್ ಇದೆ. ಯಾವುದು? ಬ್ರೋಮಿನ್ ಏನಿದೆ ಹೇಳ್ರಿ? ಇದು ಒಂದು ಅಲೋಹ ಇದೆ. ಅಲೋಹಗಳು ಇದ್ರೂ ಕೂಡ ಇದು ಎದ್ರೊಳಗಿರ್ತೈತಿ? ಇದು ಘನ ರೂಪದೊಳಗಿರ್ತೈತಿ. ಹೌದಾ? ಇದರದ ಕ್ರಮ ಸಂಖ್ಯೆ ಎಷ್ಟು ಅನ್ನೋದನ್ನ ನನಗೆ ಕಾಮೆಂಟ್ ಮಾಡ್ರಿ, ನೋಡೋಣ. ಇದು ಒಂದರ. ಇದಕ್ಕೆ ಆನ್ಸರ್ ಎಷ್ಟ್ರಿ? ಆಪ್ಷನ್ ನಂಬರ್ ಸಿ ಸರಿ ಆನ್ಸರ್ ಇಲ್ಲಿ ಮರ್ಕ್ಯೂರಿ. ಪ್ಯಾರೆನ್ಕೈಮಾ ಕ್ಲೋರೋಫಿಲ್ ಅನ್ನು ಹೊಂದಿರ್ತೈತಿ. ಪ್ಯಾರೆನ್ಕೈಮಾ ಇರುವಂತದ್ದು ಕ್ಲೋರೋಫಿಲ್ ಹೊಂದಿತ್ತು ಅಂತಂದ್ರೆ ಅದನ್ನ ಏನಂತ ಕೇಳ್ತೀವಿ? ಪ್ಯಾರೆನ್ಕೈಮಾ ಒಂದು ಏನೈತಿ ಹೇಳ್ರಿ? ಇದು ಒಂದು ಟಿಶ್ಯೂ ಆಗಿದೆ. ಹೌದಾ? ಟಿಶ್ಯೂಸ್ ಆಗಿವೆ ಅಂತಂದ್ರೆ ಇದು ಒಂದು ಅಂಗಾಂಶಗಳಾಗ್ಯಾವೆ. ಸೊ ಈ ಅಂಗಾಂಶಗಳಲ್ಲಿ ಕ್ಲೋರೋಫಿಲ್ ಇರ್ತೈತಿ. ಕ್ಲೋರೋಫಿಲ್ ಅದಕ್ಕೆ ಯೂಸ್ ಆಗ್ತೈತಿ? ಸಸ್ಯಗಳು ತಮ್ಮಷ್ಟಕ್ಕೆ ತಾವೇ ಆಹಾರವನ್ನು ತಯಾರಿಸಲಿಕ್ಕೆ ಕ್ಲೋರೋಫಿಲ್ ಬೇಕಾಗ್ತೈತಿ. ಹೌದಾ? ಸೊ ಈಗ ಇದ್ರಲ್ಲಿ ಕ್ಲೋರೋಫಿಲ್ ಇತ್ತು ಅಂತಂದ್ರೆ ಅದನ್ನ ಏನಂತ ಹೇಳಿ ಕರಿತೇವಿ ಅಂತ ಹೇಳಿ ಕೇಳ್ಯಾರ. ಇದು NCERT ಬುಕ್ ದಲ್ಲಿ ಅದಕ್ಕೆ ಒಂದು ವಿಶೇಷವಾಗಿರುವಂತಹ ಒಂದು ಹೆಸರನ್ನು ಕೊಟ್ಟಾರ. ಸೊ ಆ ವಿಶೇಷವಾಗಿರುವಂತಹ ಹೆಸರು ಯಾವುದು ಅಂತಂದ್ರೆ ಕ್ಲೋರೆನ್ಕೈಮಾ ಅಂತ ಹೇಳಿ ಕೊಟ್ಟಾರ. ಏನಂತ ಹೇಳಿ ಕೊಟ್ಟಾರು? ಕ್ಲೋರೆನ್ಕೈಮಾ ಅಂತ ಹೇಳಿ ಕೊಟ್ಟಾರ. ಆಪ್ಷನ್ ನಂಬರ್ ಡಿ ಇದಕ್ಕೆ ಸರಿ ಆನ್ಸರ್. ಮಾನವ ಹೃದಯದ ಬಲಭಾಗವು ಇವುಗಳನ್ನು ಒಳಗೊಂಡಿದೆ. ಸೊ ನೋಡ್ರಿ, ಮಾನವನ ಬಲಭಾಗ, ಸೊ ಇದು ಹಾರ್ಟ್ ಅಂತ ಹೇಳಿ ತಿಳ್ಕೊಳ್ರಿ. ಇದರಲ್ಲಿ ಹೃದಯದಲ್ಲಿ 4 ಚೇಂಬರ್ಸ್ಗಳು, 4 ಕೋಣೆಗಳು ಇರ್ತವೆ. ಸೊ ಇದನ್ನ ಏನಂತ ಹೇಳಿ ಕರಿತೀವಿ? ಬಲ ಹೃತ್ಕರ್ಣ ಅಂತ ಹೇಳಿ ಕರಿತೇವಿ. ಇದನ್ನ ಎಡ ಹೃತ್ಕರ್ಣ. ಸೊ ಯಾವಾಗ್ಲೂ ಈ ಸೈಡ್ ಬಲಭಾಗ ಹಿಂಗ ನಾ ನಿಂತನೆ ಅಂತಂದ್ರ ಬಲಭಾಗ ಇದು ನಂದು,
ಹೌದಾ. ಸೊ ಈ ಸೈಡ್ ಇದನ್ನ ಬಲಭಾಗ ನಾವ್ ಹಿಂಗ ಮಾಡಿ ನಿಂತಾಗನ ಅದನ್ನ ನೋಡ್ಬೇಕು. ಸೊ ಇಲ್ರಿ ಸರ್ ಈಚೆ ಕಡೆ ಬಲಭಾಗ ಹಿಂಗ್ ಬರ್ಯಾಕತ್ತೇವ ಅಂದ್ರೆ ಈಚೆ ಕಡೆ ಆಗಂಗಿಲ್ಲ. ಇದು ಮೇಲಿನ ಎರಡು ಏನಿರ್ತಾವು ಕರ್ಣಗಳು ಇರ್ತಾವು. ಕೆಳಗಿಂದ ಇದು ಬಲ ವೃತ್ತಕಕ್ಷಿ ಇರ್ತೈತಿ. ಇದು ಎಡ ವೃತ್ತಕಕ್ಷಿ ಇರ್ತೈತಿ. ಹೌದಾ. ಇದು ಬಲಗಡೆ ಇರ್ತಿರ್ತಾವ. ಇಲ್ಲಿ ಏನ್ ಕೇಳ ಪ್ರಶ್ನೆಯಲ್ಲಿ ಬಲಭಾಗವು ಅಂದ್ರೆ ಈ ಭಾಗದಲ್ಲಿ ಏನಿರ್ತೈತಿ ಅಂತ ಹೇಳಿ ಕೇಳಾರು. ಈ ಭಾಗದಲ್ಲಿ ಏನಿರ್ತೈತಿ? ಆಮ್ಲಜನಕಯುಕ್ತ ರಕ್ತ, ಮಿಶ್ರ ರಕ್ತ, ಆಮ್ಲಜನಕ ರಹಿತ ರಕ್ತ, ಇವುಗಳಲ್ಲಿ ಯಾವುದು ಇಲ್ಲ ನೋಡ್ರಿ. ಯಾವಾಗಲೂ ಕೂಡ ನಮ್ಮ ದೇಹದ ಭಾಗದಿಂದ ಏನಾಗ್ತೈತಿ ಅಂತಂದ್ರ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇರುವಂತಹ ರಕ್ತವನ್ನ ಈ ಭಾಗಕ್ಕೆ ಮೊದಲು ಬರ್ತೈತಿ. ಕಾರ್ಬನ್ ಡೈಆಕ್ಸೈಡ್ ರಕ್ತ ಅಂದ್ರೆ ಏನು? ರಕ್ತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಇತ್ತು ಅಂತಂದ್ರೆ ಅದು ಅಶುದ್ಧ ರಕ್ತ. ಕಾರ್ಬನ್ ಡೈಆಕ್ಸೈಡ್ ಬಿಟ್ಟು ರಕ್ತದಲ್ಲಿ ಆಕ್ಸಿಜನ್ ಇತ್ತು ಅಂತಂದ್ರೆ ಅದು ಶುದ್ಧ ರಕ್ತ. ಓಕೆ. ಹಾಗಾದ್ರೆ ಇದು ಏನಾಯ್ತಿದು? ಅಶುದ್ಧ ರಕ್ತ ಆಯ್ತು. ಇದು ಯಾವ ರಕ್ತ? ಅಶುದ್ಧ ರಕ್ತ ಇಲ್ಲಿ ಬಂತು. ಆಮೇಲೆ ಇಲ್ಲಿ ಕೂಡ ಅಶುದ್ಧ ರಕ್ತನ ಇರ್ತೈತಿ. ಈ ಅಶುದ್ಧ ರಕ್ತ ಎಲ್ಲಿಗೆ ಹೋಗ್ತೈತಿ ಅಂತಂದ್ರ ನಮ್ಮ ಎಲ್ಲಿಗೆ ಹೋಗ್ತೈತ್ರಿ? ಶ್ವಾಸಕೋಶಗಳಿಗೆ ಹೋಗ್ತೈತಿ. ಹಾಗಾದ್ರೆ ಇಲ್ಲಿ ಯಾವ ರಕ್ತ ಇದೆ? ಆಮ್ಲಜನಕ ರಹಿತ ಅಲ್ಲ, ಆಮ್ಲಜನಕ ರಹಿತ ಇರ್ತೈತಿ ರಕ್ತ ಇಲ್ಲಿ. ಅಂದ್ರೆ ಆಮ್ಲಜನಕ ಅದರಲ್ಲಿ ಇರಂಗಿಲ್ಲ. ಹೌದಾ. ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ. ಆಪ್ಷನ್ ನಂಬರ್ ಸಿ ಇದಕ್ಕ ಸರಿ ಆನ್ಸರ್. ಡಿಆಕ್ಸಿಜನೇಟೆಡ್ ಬ್ಲಡ್ ಇರ್ತೈತಿ. ಇಲ್ಲಿ ಕೇಳಿದ್ರ ಆಕ್ಸಿಜನೇಟೆಡ್, ಇಲ್ಲಿ ಡಿಆಕ್ಸಿಜನೇಟೆಡ್ ದಲ್ಲಿ ಏನಿರ್ತೈತಿ? ಕಾರ್ಬನ್ ಡೈಆಕ್ಸೈಡ್ ಇರ್ತೈತಿ. ಆಮೇಲೆ ಇದು ಶ್ವಾಸಕೋಶಕ್ಕೆ ಹೋಗ್ತೈತ ಅಶುದ್ಧ ರಕ್ತ. ಶ್ವಾಸಕೋಶ ಅದನ್ನ ಏನ್ ಮಾಡ್ತೈತಿ? ಕಾರ್ಬನ್ ಡೈಆಕ್ಸೈಡ್ ತಗೋತೈತಿ, ಆ ರಕ್ತದೊಳಗ ಆಕ್ಸಿಜನ್ ಸೇರಿಸ್ತೈತಿ. ಯಾವುದು? ಶ್ವಾಸಕೋಶ. ಆಕ್ಸಿಜನ್ ಸೇರಿಸಿದ ಮೇಲೆ ಏನಾಗ್ತೈತಿ? ಆಕ್ಸಿಜನ್ ಇರುವಂತಹ ರಕ್ತ ಎಲ್ಲಿಗೆ ಬರ್ತೈತಿ? ಮೊದಲು ಎಡ ವೃತ್ತಕರ್ಣಕ್ಕೆ ಬರ್ತೈತಿ. ಆಮೇಲೆ ಅದ ಏನಾಗ್ತೈತಿ? ಮತ್ತ ಆಕ್ಸಿಜನ್ ಇರುವಂತಹ ರಕ್ತ ಎಡ ವೃತ್ತಕಕ್ಷಿಗೆ ಬರ್ತೈತಿ. ಇದು ಪಂಪ್ ಮಾಡ್ತೈತಿ. ಪಂಪ್ ಮಾಡಿದ್ಮೇಲೆ ನಮ್ಮ ದೇಹದ ಭಾಗಗಳಿಗೆ ಏನಾಗ್ತೈತಿ? ಆಕ್ಸಿಜನ್ ಇರುವಂತಹ ರಕ್ತ ಎಲ್ಲ ಕಡೆಗೆ ಹೋಗ್ತೈತಿ. ದಹನದ ಸಮಯದಲ್ಲಿ ಹಳದಿ ಜ್ವಾಲೆಯನ್ನು ನೀಡುವ ಹೈಡ್ರೋಕಾರ್ಬನ್ ಯಾವುದು? ಹಳದಿ ಬರ್ಬೇಕಂತ ನೋಡ್ರಿ. ಸ್ಯಾಚುರೇಟೆಡ್ ಇದೆ, ಅನ್ಸ್ಯಾಚುರೇಟೆಡ್ ಇದೆ, ಯಾವ್ದ್ರಿ? ಹಳದಿ ಜ್ವಾಲೆ ಬರ್ಬೇಕಂದ್ರೆ ಯಾವ್ದು? ಆನ್ಸರ್ ಕಮೆಂಟ್ ಮಾಡ್ರಿ ನೋಡೋಣ. ಬೇಗನೆ ಇದನ್ನ ವಿಡಿಯೋವನ್ನ ಪಾಸ್ ಮಾಡ್ಬೇಕು. ಎಲ್ಲರೂ ಆನ್ಸರ್ ಅನ್ನ ಕಮೆಂಟ್ ಮಾಡ್ಬೇಕು. ಓಕೆ. ಈಗ ನೋಡ್ರಿ, ಎಲ್ ಪಿ ಜಿ ಗ್ಯಾಸ್ ನೋಡಿರಲ್ಲ. ಎಲ್ ಪಿ ಜಿ ಗ್ಯಾಸ್ ಮನೆಯೊಳಗಿರುವಂತದ್ದು ಅದನ್ನು ಉರಿಸಿದಾಗ ಇದ್ರೊಳಗೆ ಏನೇನ್ ಇರ್ತೈತಿ? ಪ್ರೋಪೇನ್ ಮತ್ತೇನಿರ್ತೈತಿ? ಇದ್ರಲ್ಲಿ ಬ್ಯೂಟೇನ್ ಇರ್ತೈತಾ? ಇವು ಎರಡು ಏನಿದಾವು ಅಂತಂದ್ರ ಇವು ಎರಡುಗಳು ಎಲ್ಕೇನ್ಗಳಾಗ್ಯಾವ. ಎಲ್ಲಾ ಎಲ್ಕೇನ್ಗಳು ಏನಾಗಿರ್ತಾವು ಅಂತಂದ್ರ ಸ್ಯಾಚುರೇಟೆಡ್ ಆಗಿರ್ತಾವ. ಇಷ್ಟ ಗೊತ್ತಿದೆಯಾ ನಿಮಗ? ಎಲ್ ಪಿ ಜಿ ಗ್ಯಾಸ್ ದಲ್ಲಿ ಪ್ರೋಪೇನ್ ಮತ್ತು ಬ್ಯೂಟೇನ್ ಇರ್ತೈತಿ. ಇವು ಎರಡುಗಳು ಎಲ್ಕೇನ್ಗಳಾಗಿವೆ. ಎಲ್ಲಾ ಎಲ್ಕೇನ್ಗಳು ಸ್ಯಾಚುರೇಟೆಡ್ ಆಗಿರ್ತಾವ. ಎಲ್ಲ ಏನಾಗಿರ್ತಾವ? ಸ್ಯಾಚುರೇಟೆಡ್. ಸೊ ಸ್ಯಾಚುರೇಟೆಡ್ ಆಗಿರುವಂತಹ ಕಾರ್ಬೋಹೈಡ್ರೇಟ್ಸ್ ಗಳನ್ನ ಹೈಡ್ರೋಕಾರ್ಬನ್ಸ್ ಗಳನ್ನ ನಾವು ಉರಿಸಿದ್ವಿ ಅಂತಂದ್ರ, ಅದನ್ನ ಬೆಂಕಿ ಹಚ್ಚಿದ್ವಿ ಅಂತಂದ್ರ ಅವಾಗ ನಮಗ ಎಂತ ಜ್ವಾಲಿ ನೀಡ್ತೈತಿ? ಇದು ನೀಲಿ ಬಣ್ಣದ ಏನಾಗ್ತೈತಿ? ಜ್ವಾಲೆಯನ್ನ ನೀಡ್ತೈತಿ. ಅದು ಎಂತ ಬಣ್ಣದ? ನೀಲಿ ಬಣ್ಣದ. ಇದು ಏನು? ಸ್ಯಾಚುರೇಟೆಡ್ ಆಯ್ತು. ಈಗ ಆಮೇಲೆ ಇವುಗಳ ನಡುವೆ ಕಾರ್ಬನ್ ಗಳ ನಡುವೆ ಎಂತ ಬಾಂಡ್ ಇರ್ತೈತಿ? ಸಿಂಗಲ್ ಬಾಂಡ್ ಇರ್ತೈತಿ ಸ್ಯಾಚುರೇಟೆಡ್ ದಲ್ಲಿ. ಈಗಾಗಲೇ ಭಾಷೆಯಲ್ಲಿ ಹೇಳಿ. ಈಗ ಸಿಂಗಲ್, ಡಬಲ್ ಬಾಂಡ್, ಟ್ರಿಪಲ್ ಬಾಂಡ್ ಇದ್ದು ಅಂತಂದ್ರೆ ಅವುಗಳಿಗೆ ಏನಂತ ಕರಿತೀವಿ ನಾವು? ಅನ್ಸ್ಯಾಚುರೇಟೆಡ್ ಹೈಡ್ರೋಕಾರ್ಬನ್ ಅಂತ ಕರಿತೀವಿ. ಹೌದಾ. ಸೊ ಇವುಗಳನ್ನ ಉರಿಸಿದಾಗ ನಮಗೆ ಸಿಗುವಂತಹ ಜ್ವಾಲೆ ಎಂತಾದಿರ್ತೈತಿ? ಹಳದಿ ಜ್ವಾಲೆ ಸಿಗತೈತಿ. ಪ್ಲಸ್ ಏನು ಸಿಗತೈತಿ ಅಂತ ಏನು ಕೇಳಬಹುದು. ಪ್ಲಸ್ ಏನು ಸಿಗತೈತಿ ನಮಗ? ಹೊಗೆ ಸಿಗ್ತೈತಿ. ಹೊಗೆ ಬರ್ತೈತಿ. ಕರಿ ಬ್ಲ್ಯಾಕ್ ಹೊಗೆ ಬರ್ತೈತಿ.
ಅನ್ಸ್ಯಾಚುರೇಟೆಡ್ ಆಗಿರ್ತಾವ, ಬ್ಲ್ಯಾಕ್ ಹೋಗಿ ಬರ್ತೈತಿ. ಸೊ ಎಲ್ಲಿದ್ದಾರೆ ಇದು ಹಳದಿ ನೋಡ್ರಿ, ಏನ್ ಕೇಳ ಹಳದಿ ಜ್ವಾಲೆ ಸಿಗಬೇಕು ಅಂತಂದ್ರೆ ಅನ್ಸ್ಯಾಚುರೇಟೆಡ್ ಇರುತ್ತೆ. ಆಪ್ಷನ್ ನಂಬರ್ ಬಿ ಇದಕ್ಕ ಸರಿ ಆನ್ಸರ್. ಇಂಟ್ರೆಸ್ಟಿಂಗ್ ಅದಾವಲ್ಲ ಎಲ್ಲಾ ಕ್ವಶನ್ಸ್, ಎಲ್ಲಾ ನೀವು ಕರೆಕ್ಟ್ ಆಗಿ ಇರ್ತಿ ಬರ್ಕೊಂಡು ಮಾಡಿದ್ರ ಅಂತ ತಿಳ್ಕೊಳ್ರಿ. 500 ಕ್ವಶನ್ಸ್ ದೊಳಗ 100% ನೋಡ್ರಿ. ನಾಳೆ ಗ್ರೂಪ್ ಡಿ ಎಕ್ಸಾಮ್ ಯಾರು ಬರೀತಿರಲ್ಲ ಅವ್ರಿಗೆ ನೀವು ಆಮೇಲೆ ಬಂದ್ ಹೇಳ್ತೇವೆ ನನಗೆ, ಸರ್ ಬಹಳ ಅಂದ್ರೆ ಬಹಳ ಹೆಲ್ಪ್ ಆಗ್ಯಾವು, ನೀವೇನ್ ಹೇಳಿರಿ ಅವಾಗ ಕ್ವಶನ್ಸ್ ಬಂದಾವು, ಅದೇ ರೀತಿ ಅದೇ ಟೈಪ್ ಒಳಗ ಬಂದಾವು ಅಂತ ಹೇಳ್ತಾರೆ. 100% ಹೇಳ್ತಾರೆ. 25ಕ್ಕೆ ಇಲ್ಲ ಅಂತಂದ್ರೆ 22, 23 ಮಾಡ್ತೇವೆ ನಾವು ಈ ಕ್ಲಾಸಸ್ಗಳಿಂದ. ಹಾಗಾಗಿ ಕ್ಲಿಯರ್ ಆಗಿ ನೋಡ್ರಿ, ನೋಟ್ಸ್ ಮಾಡಿ ಇಟ್ಕೊಳ್ರಿ. ನೆಕ್ಸ್ಟ್ ಲಾಸ್ಟ್ ಪ್ರಶ್ನೆ ನೋಡ್ರಿ, ಬ್ಯೂಟೇನ್ ನ ರಚನಾತ್ಮಕ ಐಸೋಮರ್ಗಳ ಸಂಖ್ಯೆ ಎಷ್ಟು? ಇದು ಪ್ರಶ್ನೆ ಆನ್ಸರ್ ಮಾಡ್ರಿ. ಆನ್ಸರ್ ಮಾಡಿದ ಮೇಲೆ ನಿಮ್ಮ ಕ್ವಶನ್ಸ್ ಗಳು ಎಷ್ಟು ಸರಿ ಆಗಾಕತ್ತಾವು 20ರಲ್ಲಿ ಕಮೆಂಟ್ ಮಾಡ್ರಪ್ಪ. ಯಾಕಂತಂದ್ರ ನಿಮ್ಮಷ್ಟಕ್ಕೆ ನೀವು ನೋಡ್ಕೊಳ್ರಿ. 20ರಲ್ಲಿ ನನಗೆ ಎಷ್ಟು ಬರಾಕತ್ತಾವು, ನಾಳೆ 25ಕ್ಕೆ ನನಗೆ ಎಷ್ಟು ಬೀಳ್ತಾವು ನೋಡ್ಕೊಳ್ರಿ. 20ರೊಳಗ 17, 18 ಮಾರ್ಕ್ಸ್ ಬರಾಕತ್ತು ಅಂತಂದ್ರ ಫಿಕ್ಸ್ ತಿಳ್ಕೊಳ್ರಿ. ಯಾವಾಗೋ ಒಂದ ವಿಡಿಯೋದೊಳಗ 10, 18, 17 ಬಂದು ಅಂದ್ರ ಅಲ್ಲ, ಕಂಟಿನ್ಯೂಸ್ ಆಗಿ 3-4 ಸಲ ಬರ್ಬೇಕಂತ. ಕಂಟಿನ್ಯೂಸ್ ಆಗಿ 3-4 ಸಲ 17, 18, 17, 18, 19, 17, 18, 16, 17, 18 ಈ ರೀತಿ ಬಂದು ಅಂತ ತಿಳ್ಕೊಳ್ರಿ. ಕಂಟಿನ್ಯೂಸ್ ಆಗಿ 100% ಸೆಲೆಕ್ಷನ್. ಓಕೆ, ಬಟ್ ಸೈನ್ಸ್ ಸಿಸ್ಟಮ್ ಮಾಡಿದ್ರೆ ಸೆಲೆಕ್ಷನ್ ಆಗಂಗಿಲ್ಲ. ಮ್ಯಾಥ್ಸ್ ಇದೆ, ಇನ್ನು GK ಇದೆ, ರೀಸನಿಂಗ್ ಇದೆ. ರೀಸನಿಂಗ್ ಅಂತೂ ಮಾಡ್ತೇರಿ, ಬಹಳ ಈಸಿ ಇರ್ತೈತಿ. 30 ಕ್ವಶನ್ಸ್ ಇರ್ತಾವು, ಬಹಳ ಫಾಸ್ಟ್ ಮಾಡ್ಬೇಕಾಗ್ತೈತಿ, ಪ್ರಾಕ್ಟೀಸ್ ಮಾಡ್ಬೇಕು. ಅದಕ್ಕ ನಿಮ್ಗ ಏನು ಕ್ಲಾಸಸ್ ಬೇಕು ಅಂತಂದ್ರೆ ಯಾವ ಕ್ಲಾಸಸ್ ಗಳನ್ನ ಜಾಯಿನ್ ಆಗ್ರಿ. ಓಕೆ, ಐಸೋಮರ್ಸ್ ಗಳು ಏನಿರ್ತಾವು ಅಂತಂದ್ರ ಐಸೋಮರ್ಸ್ ಗಳು ಇದು ಒಂದು ಸ್ಟ್ರಕ್ಚರ್, ಇದು ಹೌದಾ, ಒಂದು ರಚನೆ. ಸೊ ಇಲ್ಲಿ ಕಾರ್ಬನ್ ಗಳ ರಚನೆ ಎಷ್ಟು ಮಾಡಬಹುದು ಅನ್ನೋದನ್ನ ಕೇಳ್ಯಾರ. ಇಲ್ಲಿ ಕಾರ್ಬನ್ ಗಳ ರಚನೆ ಎಷ್ಟು ಮಾಡಬಹುದ್ರಿ? ಹಿಂಗ ಮಾಡಬಹುದಾ ನಾನು ಒಂದು, ಆಮೇಲೆ ಇನ್ನೊಂದ್ ಹೆಂಗ್ ಮಾಡಬಹುದ್ರಿ, ಆಮೇಲೆ ನೋಡ್ರಿ, ಆಮೇಲೆ ಇನ್ನೊಂದು ಹಿಂಗ ಮಾಡಬಹುದಾ, ಈ ರೀತಿ ಒಂದು ರಚನೆ ಮಾಡ್ಬೋದು. ಒಂದ್ ರಚನೆ ಆಯ್ತು, 2 ರಚನೆ ಆಯ್ತು, ಮತ್ ಹೆಂಗ್ ಮಾಡ್ಬೋದು ಇದನ್ನ ಹಿಂಗ್ ಮಾಡಕ್ ಬರಂಗಿಲ್ಲ. ಹೆಂಗ್ ಹೇಳ್ರಿ, ಹಿಂಗ 3 ಬರದ್ನ ಮತ್ ಇಲ್ಲಿ ಬರದ್ನ, ಇದು ಒಂದು ಸೀರೀಸ್ ಅನ್ನ ಆಗ್ತೈತಿ ಇದು. ಅದೇ ರೀತಿ ಈ ರೀತಿ 3 ಬರದು ಇಲ್ಲಿ ಕೆಳಗೆ ಇಲ್ಲಿ ಒಂದ್ ಮಾಡಿದ್ರೆ ಇದು ಕೂಡ ಒಂದು ಸೀರೀಸ್ ಅನ್ನ ಆಗ್ತೈತಿ. ಒಂದೇದು ಮಾಡಿದಂಗನ ಆಗ್ತೈತಿ ಅದು. ಇಲ್ಲಿ ಕೆಳಗ್ ಮಾಡೋದು ಮ್ಯಾಲ್ ಮಾಡೋದು ಇಲ್ಲ ಬರಂಗಿಲ್ಲ. ಬಟ್ ಈ ರೀತಿ ಇದು ಸೀರೀಸ್ ಗಳು ಅಲ್ಲ. ಎಷ್ಟು ಸೀರೀಸ್ ಆದವ್ರು ಇಲ್ಲಿ ಇಷ್ಟ ಮಾಡಕ್ ಬರ್ತಾವ 2. ಆಪ್ಷನ್ ನಂಬರ್ ಎ ಇದಕ್ಕ ಸರಿ ಆನ್ಸರ್. ಓಕೆ, ಐಸೋಮರ್ಸ್ ಗಳನ್ನ ಎಷ್ಟು ಮಾಡಬಹುದು? ಬ್ಯೂಟೇನ್ ರಚನಾತ್ಮಕ ಐಸೋಮರ್ಸ್ ಗಳು 2. ಓಕೆ, ರೈಟ್. ಸೊ ಇಲ್ಲಿಗೆ 20 ಕ್ವಶನ್ಸ್ ಗಳಾದು. 20 ಕ್ವಶನ್ಸ್ ಗಳಲ್ಲಿ ಎಷ್ಟು ಬರ್ತಾ ಇದಾವೆ ನಿಮಗೆ ಕಮೆಂಟ್ ಅನ್ನ ಮಾಡ್ರಿ, ನೋಡೋಣ ಎಷ್ಟು ಮಾರ್ಕ್ಸ್ ತಗೊಳಕತ್ತೇರಿ ಏನು ಅಂತೇಳಿ. ಇದಕ್ಕೇನಾಯ್ತು, ಲಕ್ವಾ ಹೊಡಿತದಕ್ಕೆ ಪ್ಲೇ ಆಗ್ತಾ ಇಲ್ಲ ಇದು. ಇರ್ಲಿ ಬಿಡ್ರಿ, ಪ್ಲೇ ಆಗ್ಲಿಲ್ಲ ಅಂತಂದ್ರೆ ಇನ್ನೇನ್ ಮಾಡಕ್ ಆಗುತ್ತೆ. ನೀವೇನ್ ಮಾಡ್ರಿ, ಎಲ್ಲರೂ ಬೇಗನೆ ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ನಿಮ್ಮ ಎಲ್ಲ ಫ್ರೆಂಡ್ಸ್ ಗಳಿಗೆ, ಹೌದಾ. ಆಮೇಲೆ ವಿಡಿಯೋ ವಾಚ್ ಮಾಡಿದಕ್ಕೆ ಎಲ್ಲರಿಗೂ ಕೂಡ ಧನ್ಯವಾದಗಳು. ಆಮೇಲೆ ಲೈಕ್ ಶೇರ್ ಮಾಡ್ರಿ, ಎಲ್ಲರಿಗೂ ಕಳಿಸ್ರಿ, ನೋಡೋಣ ಎಷ್ಟು ಜನರಿಗೆ ಆಗ್ತೈತಿ, ಎಷ್ಟು ಜನರಿಗೆ ಕಳಿಸ್ತಾರೆ ನೋಡೋಣ, ಶೇರ್ ಮಾಡ್ರಿ. ಓಕೆ, ಇದು 12ನೇ ಕ್ಲಾಸ್ ಮುಗಿತು. ಮತ್ತೆ 13, 14 ಈ ರೀತಿ 25 ಕ್ಲಾಸಸ್ ಗಳು ಬರ್ತಾವು. 17 ನವೆಂಬರ್ ಎಕ್ಸಾಮ್ ಐತಿ ಅಂತ ಹೇಳಿ ತಿಳ್ಕೊಂಡನ ಸ್ಟಡಿ ಮಾಡ್ರಿ. ಓಕೆ, ಮತ್ತೆ ಭೇಟಿ ಆಗ್ತೀನಿ ನಿಮ್ಗೆ 8 ಗಂಟೆಗೆ ರಾತ್ರಿ. ಧನ್ಯವಾದಗಳು. ಜೈ ಹಿಂದ್.